ನಮ್ಮ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಪುಸ್ತಕವನ್ನು ಬಿಡುಗಡೆ ಮಾಡಲಿದ್ದಾರೆ ಅತಿ ವಂದನೀಯ ಪೀಟರ್ ಪಾಲ್ ಸಲ್ದಾನ, ಇಸ್ ಎಕ್ಸಲೆನ್ಸಿ ದ ಬಿಷಪ್ ಆಫ್ ಮ್ಯಾಂಗ್ಳೂರ್ ಡಯಾಸಿಸ್. ಈಗಾಗಲೇ ನಮ್ಮೊಟ್ಟಿಗೆ ಬಂದು ಸೇರಿಕೊಂಡಿದ್ದಾರೆ. ಅವರ ಉಪಸ್ಥಿತಿಯನ್ನು ಗುರುತಿಸಿ ಅವರಿಗೆ ಆತ್ಮೀಯವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಅವರನ್ನು ನಮ್ಮ ಬ್ರದರ್ ಜೋಸೆಫ್ ಕ್ರಾಸ್ತರ್ ಅವರು ವೇದಿಕೆಗೆ ಬರಮಾಡಿಕೊಳ್ಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಇವತ್ತು ನಮ್ಮೊಟ್ಟಿಗೆ ಮುಖ್ಯ ಅತಿಥಿಯಾಗಿ ಶ್ರೀಯುತ ರಾಯ್ ಕ್ಯಾಸ್ತಲಿನವರಿದ್ದಾರೆ, PRO ಮ್ಯಾಂಗ್ಳೂರ್ ಡಯಾಸಿಸ್, ಕರ್ನಾಟಕ ಕೊಂಕಣಿ ಸಾಹಿತ್ಯ ಅಕಾಡೆಮಿಯ ಮಾಜಿ ಅಧ್ಯಕ್ಷರಾಗಿ, ಕೊಡುಗೆ ದಾನಿಯಾಗಿ, ನಮ್ಮೆಲ್ಲರ ನಾಯಕರಾಗಿರ್ತಕ್ಕಂಥ ರಾಯ್ ಕ್ಯಾಸ್ತಲಿನವರು ವೇದಿಕೆಯನ್ನು ಅಲಂಕರಿಸ್ತಾ ಇದ್ದಾರೆ. ಹಾಗೆ ಇವತ್ತಿನ ಕೇಂದ್ರ ಬಿಂದು, ದ ಸೆಂಟರ್ ಆಫ್ ದ ಅಟ್ರಾಕ್ಷನ್, ಬ್ರದರ್ ಜೋಸೆಫ್ ಕ್ರಾಸ್ತರ್, ಈ ಒಂದು ಪುಸ್ತಕದ ಕೇಂದ್ರ ವ್ಯಕ್ತಿ, ಈ ಒಂದು ಪುಸ್ತಕದ ಪ್ರಕಾಶಕರು, ಸ್ನೇಹಾಲಯದ ಸಂಸ್ಥಾಪಕರು, ನಡೆದಾಡುವ ಒಬ್ಬ ಸಂತ ಬ್ರದರ್ ಜೋಸೆಫ್ ಕ್ರಾಸ್ತರ್ ವೇದಿಕೆಗೆ ಬರಬೇಕಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ ಅತ್ಯಂತ ಆತ್ಮೀಯತೆಯಿಂದ. ಮ್ಯಾನ್ ವಿತ್ ಎ ಮಿಷನ್, ಈ ಒಂದು ಪುಸ್ತಕ, ಇದರ ಸಂಪಾದಕರು ನಮ್ಮೊಟ್ಟಿಗಿದ್ದಾರೆ ಮಿಸ್ಟರ್ ಜಿಯೋ ಡಿಸಿಲ್ವಾರವರು. ಹಾಗೆ ಇದರ ಸಹ ಸಂಪಾದಕರು ಸ್ವರೂಪ್ ವಿ ಅಮೀನ್ ಇಬ್ಬರೂ ಕೂಡ ಇದ್ದಾರೆ. ಅವರ ಇಬ್ಬರ ಒಂದು ಕೈ ಚಳಕದಲ್ಲಿ ಬಹಳ ಅದ್ಭುತವಾದಂಥ ಒಂದು ಕೃತಿ ಇವತ್ತು ಲೋಕಾರ್ಪಣೆ ಆಗ್ತಾ ಇದೆ. ಇದಕ್ಕೆ ಪ್ರಕಾಶಕರು ಸ್ನೇಹಾಲಯ ಚಾರಿಟೇಬಲ್ ಟ್ರಸ್ಟ್. ಇದಕ್ಕೆ 11 ಮಂದಿ ಜೋಸೆಫ್ರವರನ್ನು ಬಹಳ ಹತ್ತಿರದಿಂದ ಕಂಡು ಅವಳ ಆತ್ಮೀಯರಾಗಿರ್ತಕ್ಕಂತಹ ಲೇಖಕರು, ಈ ಸಮಾಜದಲ್ಲಿ ಗುರುತಿಸಿಕೊಂಡಂತಹ ವ್ಯಕ್ತಿತ್ವಗಳು, ಶಕ್ತಿ ಅಂತ ಯಾರನ್ನು ನಾವು ಕರೀತೇವೆ, ಅಂತಹ ವ್ಯಕ್ತಿತ್ವಗಳು ಇವತ್ತು ಜೋಸೆಫ್ರವರ ಬಗ್ಗೆ ತಮ್ಮ ಮನದಾಳದ ಮಾತನ್ನು ಈ ಒಂದು ಕೃತಿಯಲ್ಲಿ ಬರೆದಿದ್ದಾರೆ. ಆ ಎಲ್ಲ ನಮ್ಮ ಆತ್ಮೀಯ ಲೇಖಕರು ನಮ್ಮ ಜೊತೆ ಇದ್ದಾರೆ. ಎಲ್ಲರನ್ನೂ ಕೂಡ ಪ್ರೀತಿಯಿಂದ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ, ನಮ್ಮೊಟ್ಟಿಗೆ ಇವತ್ತು ಬಿಡುಗಡೆ ಆಗತಕ್ಕಂಥ ಈ ಒಂದು ಪುಸ್ತಕ ಮ್ಯಾನ್ ವಿತ್ ಅ ಮಿಷನ್, ಬಹುಶಃ ನಮ್ಮ ಜೋಸೆಫ್ ಕ್ರಾಸ್ತರ್ ಅವರು ಇವತ್ತು ದಾರಿ ಮಧ್ಯದಲ್ಲಿ ಕುಟುಂಬದಿಂದ ತ್ಯಜಿಸಲ್ಪಟ್ಟು, ಯಾರೂ ಕೇಳುವವರಿಲ್ಲದೆ, ನೋಡುವವರಿಲ್ಲದೆ, ಎಲ್ಲಿಂದಲೋ ಬಂದು ತಿಂಗಳುಗಟ್ಟಲೆ ಸ್ನಾನ ಮಾಡದೆ, ಮೈಯೆಲ್ಲ ಹುಣ್ಣಾಗಿ ಹುಳವಾಗಿ ದುರ್ನಾತ ಬೀರ್ತಕ್ಕಂಥ ಒಂದು ವ್ಯಕ್ತಿಗಳನ್ನು ತಂದು ಅವರಿಗೆ ಸ್ನಾನ ಮಾಡಿಸಿ, ಹಲ್ಲುಜ್ಜಿ, ಕ್ಷೌರ ಮಾಡಿಸಿ, ಬಟ್ಟೆ ತೊಡಿಸಿ, ಪ್ರೀತಿಯನ್ನು ಗುಣಪಡಿಸಿ, ಆರೈಕೆ ಮಾಡಿ, ಮದ್ದು ಕೊಟ್ಟು, ಚಿಕಿತ್ಸೆ ಕೊಟ್ಟು, ಎಲ್ಲವನ್ನೂ ಸರಿಯಾದ ನಂತರ ಅವರ ಗೂಡನ್ನು ಮತ್ತೆ ಸೇರಿಸುವಂತೆ ಮಾಡ್ತಕ್ಕಂಥ ಒಬ್ಬ ಪುಣ್ಯಾತ್ಮ, ಒಬ್ಬ ಮಹಾತ್ಮ ಬ್ರದರ್ ಜೋಸೆಫ್ ಕ್ರಾಸ್ತರ್ ಅಂತ ಹೇಳಲಿಕ್ಕೆ ನನಗೆ ತುಂಬ ಸಂತೋಷ ಆಗ್ತಾ ಇದೆ. ಅದರ ಜೊತೆಗೆ ನಾವು ಇವತ್ತು ನಮ್ಮ ಸಂತರಾದಂಥ ರಿಫಾಯಿ ಶೇಖ್ ಅಂತ ಒಬ್ಬ ಮುಸ್ಲಿಂ, ಇದರಲ್ಲಿ ರಿಫಾಯಿಯವರು, ಅವರು ಕುಷ್ಠರೋಗ ಪೀಡಿತ ನಾಯಿಗಳಿಗೆ ಸೇವೆಯನ್ನು ಮಾಡಿದ್ದಾರೆ. ಮದರ್ ತೆರೇಸರವರು ಕುಷ್ಠಪೀಡಿತ ಮನುಷ್ಯರಿಗೆ ಸೇವೆಯನ್ನು ಮಾಡಿದ್ದಾರೆ. ಆ ಮಹಾತ್ಮರನ್ನು ನೋಡುವ ಸೌಭಾಗ್ಯ ನನಗೆ ಸಿಗಲಿಲ್ಲ, ಆದರೆ ಅವರಂತಿರುವ ಬ್ರದರ್ ಜೋಸೆಫ್ರವರನ್ನು ನೋಡ್ತಕ್ಕಂಥ ಒಂದು ಸೌಭಾಗ್ಯ ನನಗೆ ಸಿಕ್ಕಿದೆ. ಅದಕ್ಕಾಗಿ ನಾನು ಸರ್ವಶಕ್ತನನ್ನು ಸ್ತುತಿಸ್ತಾ, ಇದೀಗ ಈ ಒಂದು ಪುಸ್ತಕದ ಸಂಪಾದಕರು, ಜೋಸೆಫ್ರವರ ಒಡನಾಡಿಯೂ, ಈ ನಾಡು ಕಂಡಂತಹ ಖ್ಯಾತ ಲೇಖಕರು, ಕವಿಗಳು, ಹಾಗೆ ವಾಗ್ಮಿಯು, ಸಂಘಟಕರು ಆದಂತಹ ನಮ್ಮ ಜಿಯೋ ಡಿಸಿಲ್ವಾರವರು ಪ್ರಸ್ತಾವನೆ ಮತ್ತು ಸ್ವಾಗತ ಮಾಡಬೇಕಾಗಿ ನಾನು ಆತ್ಮೀಯತೆಯಿಂದ ಕೇಳಿಕೊಳ್ತಾ ಇದ್ದೇನೆ. ಗುಡ್ ಈವ್ನಿಂಗ್. ವೇದಿಕೆಯಲ್ಲಿರುವ ಪೂಜನೀಯ ಬಿಷಪ್ರಾದ ಪೀಟರ್ ಪಾಲ್ ಸಲ್ದಾನರವರೇ, ಈ ಧರ್ಮ ಕೇಂದ್ರದ ಸಾರ್ವಜನಿಕ ಸಂಪರ್ಕಾಧಿಕಾರಿಗಳಾದ ಆತ್ಮೀಯರೂ ಆದ ರಾಯ್ ಕ್ಯಾಸ್ಟಲಿನರವರೇ, ಸ್ನೇಹಾಲಯ ಸಂಸ್ಥೆಯನ್ನು ಹುಟ್ಟುಹಾಕಿ ಮುನ್ನಡೆಸಿದ ಒಬ್ಬ ಯಶಸ್ವಿ ಸಮಾಜ ಸೇವಕರಾದ ಜೋಸೆಫ್ ಕ್ರಾಸ್ತರ್ ಅವರೇ, ಹಾಗೂ ನನ್ನ ಜೊತೆಗೂಡಿ ಜೋಸೆಫರ ಬಗ್ಗೆ ಹಲವು ಲೇಖನಗಳನ್ನು ಬರೆದ ಲೇಖಕರೇ, ಮಾಧ್ಯಮ ಮಿತ್ರರೇ, ಚಿತ್ರದುರ್ಗದಿಂದ ಬಂದ ಧರ್ಮಗುರುಗಳಿದ್ದಾರೆ, ಫಾದರ್ ಲ್ಯಾನ್ಸಿ ಇದ್ದರು.
ಟ್ರಸ್ಟಿಗಳಿದ್ದಾರೆ, ಎಲ್ಲರಿಗೂ ವಂದನೆ. ಜೋಸೆಫ್ ಹಾಗೂ ನನ್ನ ಒಡನಾಟ 18 ವರ್ಷದ್ದು. ನಾನು ಸ್ಥಳೀಯ ಒಂದು ಸಂಸ್ಥೆಯವರು ಕ್ರಿಸ್ಮಸ್ ಟೈಮ್ನಲ್ಲಿ ಕೆಲವೊಂದು ರೋಡ್ ಶೋಗಳನ್ನು ಮಾಡ್ತಿದ್ದಾಗ ನಾನು ಅದರ ಸ್ಕ್ರಿಪ್ಟ್ ಬರೆದು ಡೈರೆಕ್ಷನ್ ಕೊಡ್ತಾ ಇದ್ದೆ. 15 ವರ್ಷ ಬೈಬಲ್ ಆಧಾರಿತ ಸ್ಕ್ರಿಪ್ಟ್ ಬರೆದು ನಾನು ಅದನ್ನು ಡೈರೆಕ್ಷನ್ ಮಾಡಿ ಅದಕ್ಕೊಂದು ಖ್ಯಾತಿ ತರಿಸುವಲ್ಲಿ ಶ್ರಮ ಪಟ್ಟಿದ್ದೆ. ಅಂಥ ಸಂದರ್ಭದಲ್ಲಿ ದಿ ಪ್ರಾಡಿಕಲ್ ಸನ್ ಪಾತ್ರವನ್ನು ಒಬ್ಬ ಬಡಕಾಲು ಜೀವ 2001, 2002, 2003ರಲ್ಲಿ ನಟಿಸ್ತಾ ಇದ್ದರು. ಆ ವ್ಯಕ್ತಿ ಜೋಸೆಫ್. ಅವರಿಗೆ ಅಂಥ ಒಂದು ಪ್ರತಿಭೆ ಇದೆ ಅಂತ ನನಗೆ ಆ ಟ್ರಕ್ ಶೋದಲ್ಲಿ ಗೊತ್ತಾಗಿತ್ತು. ಅದರ ನಂತರ ನಾನು ಕರ್ನಾಟಕದ ಗವರ್ನರ್ಗಳಿಂದ ಈ ದಕ್ಷಿಣ ಕನ್ನಡ ಜಿಲ್ಲೆಗೆ ಮಕ್ಕಳ ಒಂದು ಕೋರ್ಟ್ ರಚನೆ ಆಯಿತು, ಕಾನೂನಾತ್ಮಕವಾದದ್ದು. ಅದಕ್ಕೆ ಒಬ್ಬ ನ್ಯಾಯಾಧೀಶನಾಗಿ ಅಥವಾ ಪ್ಯಾನೆಲ್ ಮೆಂಬರ್ ಆಗಿ ಚೈಲ್ಡ್ ವೆಲ್ಫೇರ್ ಕಮಿಟಿಯ 6 ವರ್ಷ ಸೇವೆ ಕೊಟ್ಟಿದ್ದೀನಿ ಸರ್ಕಾರಕ್ಕೆ. ಅಂಥ ಸಂದರ್ಭದಲ್ಲಿ ದಾರಿಯಲ್ಲಿ ಸಿಕ್ಕ 18 ವರ್ಷದ ಒಳಗಿನ ಮಕ್ಕಳು ಎಲ್ಲೆಲ್ಲಿಂದಲೋ ರಿಕ್ಷಾದಲ್ಲಿ ತಂದು ನನ್ನ ಹತ್ತಿರ ಒಪ್ಪಿಸುವಂಥದ್ದು ಹಾಗೂ ಅವರಿಗೆ ಪುನರ್ವಸತಿ ಕೊಡಿ ಅಂತ ದಬಾಯಿಸುವಂಥದ್ದು ಜೋಸೆಫರು ನನ್ನ ಆತ್ಮೀಯನಾಗಿ ಬೆಳೀಲಿಕ್ಕೆ ಒಂದು ಪ್ರಮುಖ ಕಾರಣ. ಅಂದಿನಿಂದಲೇ ಅವರ ಹೃದಯದ ಮಿಡಿತ ಬಡವರಿಗಾಗಿತ್ತು. 2 ವರ್ಷದ ಹಿಂದೆ ನಾನು VTUನಿಂದ ದ ಡೈರೆಕ್ಟರ್ ಫಾರ್ ಸೆಂಟ್ರಲೈಸ್ ಪ್ಲೇಸ್ಮೆಂಟ್ ಸೆಲ್ ಹಾಗೂ ಫ್ಯಾಕಲ್ಟಿ ಡೆವಲಪ್ಮೆಂಟ್ ಎಂಬ ಒಂದು ದೊಡ್ಡ ಹುದ್ದೆಯಿಂದ ಸ್ವನಿವೃತ್ತಿ ಹೊಂದಿ ಸ್ನೇಹಾಲಯದ ಜೊತೆಗೆ ಏನಾದರೂ ಸ್ವಯಂ ಸೇವೆ ನೀಡೋಣ ಅಂತ ಒಡನಾಟ ಬೆಳೆಸಿದೆ. ನನಗೆ ನನ್ನದೇ ಒಂದು ಸಂಸ್ಥೆ ಇದೆ ಬೆಳಗಾಂನಲ್ಲಿ. ನಮ್ಮ ಆರ್ಚ್ ಬಿಷಪ್ರಿಗೆ ಚೆನ್ನಾಗಿ ಗೊತ್ತು, ಯಾಕೆಂದರೆ ಅವರಿಗೆ ಒಬ್ಬ ಗುರುಗಳಾಗಿ ಸೆಮಿನರಿಗೆ ಕೊಂಡು ಹೋದದ್ದು ನನ್ನ ಚಿಕ್ಕಪ್ಪ. ಅವರು ಮರಣ ಹೊಂದಿದ್ದಾರೆ. ಅವತ್ತು ಬಿಷಪ್ರೆ ಹೇಳಿದ ಮಾತು, ಇವತ್ತು ನಾನು ಗುರುಗಳಾಗಬೇಕಾದ್ರೆ ಇವರಿಂದ ಅಂತ. ಅವರು ಹುಟ್ಟು ಹಾಕಿದ ಒಂದು ಸಂಸ್ಥೆಯನ್ನು ನಾನು ಚೇರ್ಮನ್ ಆಗಿ ಮುಂದುವರಿಸ್ತಾ ಇದ್ದೇನೆ. ಆ ಸಂಸ್ಥೆಯ ಕೆಲಸಗಳನ್ನು ಒಂದು ಕಡೆ ಇಟ್ಟು ನಾನು ಸ್ನೇಹಾಲಯದ ಜೊತೆಗೆ ತುಂಬ ಕೆಲಸಗಳನ್ನು ಮಾಡೋಣ ಅಂತ ನೋಡುವಾಗ ಅಲ್ಲಿ ಎಷ್ಟು ಕೆಲಸಗಳಾಗಿವೆ. ಬಟ್ ಇನ್ ಇಂಗ್ಲೀಷ್ ದರ್ ಇಸ್ ನೋ ಡಾಕ್ಯುಮೆಂಟೇಷನ್. ಆ ಒಂದು ಡಾಕ್ಯುಮೆಂಟ್ ರೆಕಾರ್ಡ್ ಆಗಬೇಕು, ಮಾಡಿದ ಕೆಲಸಗಳು ಎಲ್ಲಿಯಾದರೂ ಯಾರಿಗಾದರೂ ಪ್ರೇರಣೆ ಆಗಬೇಕು ಅಂತ ಕಳೆದ ಮಾರ್ಚಿನಲ್ಲಿ ಒಂದು ಚಿಂತನೆ, ಒಂದು ಕನಸು ಮನಸ್ಸಿಗೆ ಬಂತು. ಅದೇ ಸಮಯಕ್ಕೆ ನಾನು ಯೂಶ್ವಲ್ ಆಗಿ ಎಲ್ಲ ಇನ್ಮೇಟ್ಸ್ಗಳಿಗೆ ಕೌನ್ಸ್ಲಿಂಗ್ ಕೊಡ್ತಾ ಇದ್ದೇನೆ, ಬಿಕಾಸ್ ಕೌನ್ಸ್ಲಿಂಗ್ ಈಸ್ ಒನ್ ಆಫ್ ಮೈ ಫೇವ್ರೇಟ್ ಸಬ್ಜೆಕ್ಟ್. ಆ ಕೌನ್ಸ್ಲಿಂಗ್ನಲ್ಲಿ ನನಗೆ ಸ್ವರೂಪ್ ಎಂಬ ಒಬ್ಬ ಇನ್ಮೇಟ್ಸಿನ ಪರಿಚಯವನ್ನು ಜೋಸೆಫ್ರು ಮಾಡಿಕೊಟ್ರು. ಇವರು ಆಲ್ಮೋಸ್ಟ್ ಅ ರ್ಯಾಂಕ್ ಹೋಲ್ಡರ್, ಹೈಯೆಸ್ಟ್ ಡಿಸ್ಟಿಂಕ್ಷನ್ನಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಣಿಪಾಲದಲ್ಲಿ ಪಾಸಾದ ಒಬ್ಬ ವಿದ್ಯಾರ್ಥಿ. ಅಚಾನಕ್ಕಾಗಿ ದೈವೇಚ್ಛೆಯಂತೆ ಎಲ್ಲ ದಾರಿ ತಪ್ಪಿ ಹೋಗಿ ಅವರು ಆಶ್ರಮದಲ್ಲಿ ನನಗೆ ಸಿಕ್ಕಾಗ ದಿ ಫಸ್ಟ್ ವರ್ಡ್ ಗುಡ್ ಈವ್ನಿಂಗ್ ಸರ್ ಆ್ಯಂಡ್ ಆ ಫ್ಲೂಯೆನ್ಸಿ, ಆ ಆ್ಯಕ್ಸೆಂಟ್ ಆ್ಯಂಡ್ ದಟ್ ಆ ಒಂದು ಕಾನ್ಫಿಡೆನ್ಸ್, ಈ ಹುಡುಗನಲ್ಲಿ ಏನೋ ಇದೆ ಎಂಬ ಒಂದು ಭಾವನೆ ಬಂತು. 5 ನಿಮಿಷ ಕೌನ್ಸಿಲಿಂಗ್ನಲ್ಲಿ ಆ ಹುಡುಗ ಟ್ರಾನ್ಸ್ಫಾರ್ಮೇಷನ್ ಆದದ್ದು ಐ ಸಾ ಇನ್ ಮೈ ಐಸ್. ಅವ್ರಿಗೆ ನಾನೊಂದು ಚಾಲೆಂಜ್ ಕೊಟ್ಟೆ, ಇದೆಲ್ಲ ಬಿಟ್ಬಿಡಪ್ಪ, ನೀವು ಜೊತೆಗೂಡಿ ಜೋಸೆಫ್ರ ಮೇಲೆ ಒಂದು ಆರ್ಟಿಕಲ್ ಬರೆಯೋಣ. ಆ ಆರ್ಟಿಕಲ್ಗಳು 1 ಆಯಿತು, 2 ಆಯಿತು, 4 ಆಯಿತು, 10 ಆಯಿತು, 15 ಆಯಿತು, ಸಾಧಾರಣ ಒಂದು ಪುಸ್ತಕನೇ ಹೊರಬರುವಂಥ ಒಂದು ಮಜಲಿಗೆ ಬಂತು. ಆ್ಯಂಡ್ ಅಟ್ ದಟ್ ಟೈಮ್, ಗುಡ್ ಆರ್ ಬ್ಯಾಡ್ ಐ ಡು ನಾಟ್ ನೋ, ಅಮೆಝಾನ್ನಲ್ಲಿ ಅವರಿಗೆ ಕೆಲಸ ಆಗಿತ್ತು. ಕೊರೋನಾ ಬಂತು. ನಮ್ಮನ್ನು ಒದ್ದೋಡಿಸೋದಕ್ಕಿಂತ ಮೊದಲು ಅಮೆಝಾನ್ನ ಕೆಲಸನೇ ಒದ್ದೋಡಿಸಿತು. ಸ್ವರೂಪ್ರವರು ನಿರುದ್ಯೋಗಿ ಆದರು. ಆದರೆ ನನ್ನ ಸೌಭಾಗ್ಯ, ಸ್ವರೂಪ್, ಹ್ಯಾಟ್ಸ್ ಆಫ್ ಟು ಯು ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ದಿಸ್. ಇನ್ ಫ್ಯಾಕ್ಟ್ ಈಸ್ ದ ಫಸ್ಟ್ ಲಿಟ್ರರಿ ವರ್ಕ್ ಸ್ವರೂಪ್ ಹ್ಯಾಸ್ ಡನ್. ನಾನು ಸ್ವಲ್ಪ ಕೆಲಸ ಮಾಡಿರ್ಬೋದು, ಸ್ವಲ್ಪ ಸಂಪಾದಕೀಯ ಮಾಡಿರ್ಬೋದು. ಇಂಥ ಒಂದು ಕೆಲಸಕ್ಕೆ ನನಗೆ ನನ್ನ ಸಹವರ್ತಿಯಾಗಿದ್ದ ನಿಮಗೆ ಅಭಿನಂದನೆಗಳು. ಯಾಕೆ ಈ ಪುಸ್ತಕವನ್ನು ಬರೆದೆ? ಅವಾರ್ಡಿಗಾಗಿ ಅಲ್ಲ, ಹೆಸರಿಗಾಗಿ ಅಲ್ಲ. ಇದು ನನ್ನ 8ನೇ ಪುಸ್ತಕ.
ಅವಾರ್ಡಿಗೆ ನಾನು ಪುಷ್ ಮಾಡೋದಾದರೂ ಎಷ್ಟು ಪುಸ್ತಕಗಳನ್ನು ಕವಿತೆಗಳನ್ನು ಪುಷ್ ಮಾಡ್ಬೋದಿತ್ತು, ಬಟ್ ಐ ಹ್ಯಾವ್ ನೋ ಕ್ರೇವಿಂಗ್ ಫಾರ್ ದ್ಯಾಟ್. ಇಲ್ಲಿ ಜೋಸೆಫ್ರಂಥ ಒಬ್ಬ ನಿಶ್ಶಬ್ದವಾಗಿ ಕೆಲಸ ಮಾಡುವಂಥ, ಮೀಡಿಯಾವನ್ನು ಚೆನ್ನಾಗಿ ಯೂಸ್ ಮಾಡುವಂಥ ಒಬ್ಬ ಸಮಾಜ ಸೇವಕನ್ನು ಗುರುತಿಸಬೇಕಾದ್ರೆ ಈ ಪುಸ್ತಕದಲ್ಲಿರುವ ಒಂದು ಪೇಜ್ನಲ್ಲಿರುವ ಯಾವುದೇ ವಿಷಯವನ್ನು ಓದಿದವರಿಗೆ ಒಂದು ಪ್ರೇರಣೆಯಾಗಬೇಕಾದ್ರೆ ಇಟ್ ಶುಡ್ ಹ್ಯಾವ್ ವ್ಯಾಲಿಡ್ ಕಂಟೆಂಟ್. ಆ ಕಂಟೆಂಟನ್ನು ನಾವು ಕೊಟ್ಟಿದ್ದೀವಿ. ದಯಮಾಡಿ ನಾನು ಎಲ್ಲ ಪುಸ್ತಕದ ವಿಚಾರಗಳನ್ನು ಹೇಳಿದರೆ ನೀವು ಓದಲಿಕ್ಕಿಲ್ಲ. ದಯಮಾಡಿ ಓದಿ, ನಿಮ್ಮ ಕಾಮೆಂಟ್ಸ್ಗಳನ್ನು ದಯಮಾಡಿ ನನಗೆ ಕೊಡಿ. ಈ ಒಂದು ಶುಭ ಸಂದರ್ಭದಲ್ಲಿ ಈ ಪುಸ್ತಕವನ್ನು ಬಿಡುಗಡೆ ಮಾಡಲಿಕ್ಕೆ ನಮ್ಮ ಧರ್ಮ ಪ್ರಾಂತ್ಯದ ಮುಖ್ಯಸ್ಥರುವಾದ ನಮ್ಮ ಎಲ್ಲ ಸ್ನೇಹಾಲಯದ ಕೆಲಸಗಳಿಗೆ ಬೆನ್ನೆಲುಬಾಗಿ ನಮ್ಮನ್ನು ಹುರಿದುಂಬಿಸುವಂಥ ಅತಿ ವಂದನೀಯ ಪರಮಪೂಜ್ಯರುವಾದ ಧರ್ಮಾಧ್ಯಕ್ಷರು ಇವರು ಇಲ್ಲಿ ಉಪಸ್ಥಿತರಿದ್ದಾರೆ. ನಮ್ಮ ಮೇಲಿನ ಪ್ರೀತಿಯಿಂದ ಅವರು ಈ ಪುಸ್ತಕವನ್ನು ಉದ್ಘಾಟನೆ ಮಾಡಲಿಕ್ಕೆ ಒಪ್ಪಿಕೊಂಡಿದ್ದಾರೆ. ಅವರಿಗೆ ನಾನು ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಬ್ರದರ್ ಜೋಸೆಫ್ರವರು ಹೂಗುಚ್ಛ ನೀಡಿ ನಮ್ಮ ಪ್ರೀತಿಯನ್ನು ಅವರಿಗೆ ತೋರ್ಪಡಿಸಬೇಕಾಗಿ ವಿನಂತಿ. ಥ್ಯಾಂಕ್ ಯು ಬಿಷಪ್. ಈ ಎಲ್ಲ ಕಾರ್ಯಕ್ರಮವನ್ನು ಎಲ್ಲಿ ಮಾಡೋದೆಂದಾಗ ನಮ್ಮ ಮನಸ್ಸಿಗೆ ಬಂದದ್ದು ರಾಯ್ ಸರ್. ಯಾಕೆಂದರೆ ಸ್ನೇಹಾಲಯದ 10 ವರ್ಷದ ಸಂಭ್ರಮವನ್ನು ನಾವು ನೋಡಿದ್ದಿರಬಹುದು. ಅವರನ್ನು ನಾವು ಎಲ್ಲರೂ ಹಿಂದಿನಿಂದ ಚೇರ್ಮನ್ ಆಗಿ ಹೇಳಿ ನಾವು ಸುಮ್ಮನೆ ಕೂತಿದ್ದೆವು. ಬಟ್ ಹಿ ಡಿಡ್ ಇಟ್ ಆ್ಯಂಡ್ ಆಫ್ಕೋರ್ಸ್ ವಿ ಹ್ಯಾವ್ ವರ್ಕ್ಡ್. ರಾಯ್ ಸರ್ ಕೇವಲ ಸಣ್ಣ ಕೆಲಸಗಳಲ್ಲಿ ಇಡೀ ಕನ್ನಡಕ್ಕೆ ಕೊಂಕಣಿ ಸಾಹಿತ್ಯ ಅಕಾಡೆಮಿಯ ಒಂದು ಸ್ಥಿತಿಗತಿಗಳನ್ನೇ ಚೇಂಜ್ ಮಾಡಿದ ಒಬ್ಬ ವ್ಯಕ್ತಿ. ಇವರು ಇವತ್ತಿನ ಇಡೀ ಉಸ್ತುವಾರಿಯನ್ನು ನೋಡಿಕೊಂಡು ನಮಗೆ ಹುರಿತುಂಬಿಸಿದ್ದುದಕ್ಕೆ ಅವರಿಗೂ ಧನ್ಯವಾದ ಸಮರ್ಪಿಸ್ತೇನೆ. ಈ ಶುಭ ಸಮಾರಂಭಕ್ಕೆ ನಿಮಗೆ ಸ್ವಾಗತಿಸ್ತೇನೆ. ಆತ್ಮೀಯವಾಗಿ ಪ್ರಕಾಶ್ರವರು ದಯಮಾಡಿ ಹೂಗುಚ್ಛ ನೀಡಿ ಅವರಿಗೆ ಗೌರವಿಸಬೇಕಾಗಿ ವಿನಂತಿಸ್ತೇನೆ. ಸೊ ಬ್ರದರ್ ಜೋಸೆಫ್ರ ಪರವಾಗಿ ಸ್ನೇಹಾಲಯದ ಪ್ರೀತಿಯಿಂದ ಬಂದ ನಿಮಗೆಲ್ಲರಿಗೂ ಮಗದೊಮ್ಮೆ ಖಂಡಿತವಾಗಿ ಅಭಿನಂದನೆಗಳು. ಥ್ಯಾಂಕ್ ಯು ವೆರಿ ಮಚ್. ಎಲ್ಲರನ್ನೂ ಸ್ವಾಗತಿಸ್ತಾ ಪ್ರಾಸ್ತಾವಿಕ ನುಡಿಗಳನ್ನಾಡಿದಂತಹ ಜಿಯೋ ಡಿಸಿಲ್ವಾ ಇವರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ, ಬಹುಶಃ ಅವರು ಕನ್ನಡದಲ್ಲಿ ಕೊಂಕಣಿಯಲ್ಲಿ 5 ಪುಸ್ತಕಗಳನ್ನು ಬರೆದಿದ್ದಾರೆ. ಹಾಗೆ ಕನ್ನಡದಲ್ಲಿ 3, ಇಂಗ್ಲೀಷಲ್ಲಿ 1, ಹಾಗೆ ಒಟ್ಟು 9 ಪುಸ್ತಕಗಳು ಇವತ್ತಿನ ಸೇರಿ ಬಹುಶಃ 9 ಪುಸ್ತಕಗಳನ್ನು ಈಗಾಗಲೇ ಬರೆದಿದ್ದಾರೆ. ಅದಕ್ಕೆ ಕೆಲವೊಂದು ಪ್ರಕಾಶಕರಾಗಿ ಕೂಡ ಅದರಲ್ಲಿ ಸೇವೆಯನ್ನು ಸಲ್ಲಿಸಿದ್ದಾರೆ. 150ಕ್ಕಿಂತ ಅಧಿಕ ಲೇಖನಗಳನ್ನು ಬರೆದಿದ್ದಾರೆ. 200ಕ್ಕಿಂತ ಹೆಚ್ಚು ಕವನಗಳನ್ನು ಬರೆದಿದ್ದಾರೆ. ಅಂತಹ ಒಬ್ಬ ಅದ್ಭುತ ಸಾಹಿತಿ, ಕವಿ, ನಿರೂಪಕ ಮತ್ತು ಪಬ್ಲಿಕ್ ಸ್ಪೀಕರ್, ವಾಗ್ಮಿ ಅವರ ಕೈಯಲ್ಲಿ ಈ ಪುಸ್ತಕ ಭಾಳ ಅದ್ಭುತವಾಗಿ ಮೂಡಿಬಂದಿದೆ ಅಂತ ಹೇಳಲಿಕ್ಕೆ ತುಂಬ ಸಂತೋಷವನ್ನು ಪಡುತ್ತಾ ತಮ್ಮನ್ನು ಅಭಿನಂದಿಸ್ತಾ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಪುಸ್ತಕ ಬಿಡುಗಡೆ ಕಾರ್ಯಕ್ರಮಕ್ಕೆ ನಾವು ನೇರವಾಗಿ ಹೋಗ್ತಾ ಇದ್ದೇವೆ. ಇವತ್ತಿನ ಪುಸ್ತಕವನ್ನು ಬಿಡುಗಡೆ ಮಾಡುವವರು ಹಿಸ್ ಎಕ್ಸಲೆನ್ಸಿ ದ ಬಿಷಪ್ ಆಫ್ ಮ್ಯಾಂಗ್ಳೂರ್ ಡಯಾಸಿಸ್, ಮಂಗಳೂರು ಧರ್ಮ ಪ್ರಾಂತ್ಯದ ಅತಿ ವಂದನೀಯ ಬಿಷಪ್ರಾದಂತಹ ಪೀಟರ್ ಪಾಲ್ ಸಲ್ದಾನ ಅವರು ಪುಸ್ತಕವನ್ನು ಲೋಕಾರ್ಪಣೆ ಮಾಡಲಿಕ್ಕಿದ್ದಾರೆ. ಇವರು 2018 ಜುಲೈ 3ರಂದು ಮಂಗಳೂರು ಧರ್ಮ ಪ್ರಾಂತ್ಯದ ಧರ್ಮಾಧ್ಯಕ್ಷರಾಗಿ ಅಧಿಕಾರವನ್ನು ವಹಿಸಿಕೊಂಡರು. ಮಾತ್ರವಲ್ಲ, ಅವರು ಪ್ರೊಫೆಸರ್ ಆಫ್ ಡಾಗ್ಮೆಟಿಕ್ ಥಿಯಾಲಜಿ ಅಟ್ ಫಾಂಟಿಫಿಕಲ್ ಅರ್ಬೇನಿಯನ್ ಯೂನಿವರ್ಸಿಟಿ ರೋಮ್, ಪ್ರತಿಷ್ಠಿತ ರೋಮಿನ ಈ ಒಂದು ಯೂನಿವರ್ಸಿಟಿಯಲ್ಲಿ ಅವರು ಪ್ರೊಫೆಸರ್ ಆಗಿ ಕೂಡ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಅಂತ ಹೇಳೋದು ನಾವು ಅವರ ಸ್ಥಾನದ ಒಂದು ಮಹಿಮೆಯನ್ನು ನಮಗೆ ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗ್ತಾ ಇದೆ. ಹಾಗೆ PhDಯನ್ನು ಕೂಡ ಥಿಯಾಲಜಿಯಲ್ಲಿ ಅದೇ ಯೂನಿವರ್ಸಿಟಿಯಿಂದ, ರೋಮಿನ ಅದೇ ಯೂನಿವರ್ಸಿಟಿಯಿಂದ ಕೂಡ ಅವರು ಮಾಡಿದ್ದಾರೆ. ಹಾಗೆ ಬಹಳಷ್ಟು ಹುದ್ದೆಗಳನ್ನು ಯಶಸ್ವಿಯಾಗಿ ನಿಭಾಯಿಸಿಕೊಂಡು ಈ ಧರ್ಮ ಪ್ರಾಂತ್ಯದ ಧರ್ಮಾಧ್ಯಕ್ಷರಾಗಿ ಇವತ್ತು ಸೇವೆಯನ್ನು ಸಲ್ಲಿಸ್ತಕ್ಕಂಥ ಒಂದು ಸೌಭಾಗ್ಯವನ್ನು ಸರ್ವಶಕ್ತಿ ಅವರಿಗೆ ಕರುಣಿಸಿದ್ದಾನೆ. ಅವರನ್ನು ಅತ್ಯಂತ ಗೌರವಪೂರ್ವಕವಾಗಿ ಈ ಒಂದು ಪುಸ್ತಕವನ್ನು ಲೋಕಾರ್ಪಣೆ ಮಾಡಲಿಕ್ಕಾಗಿ ನಾನು ವಿನಂತಿಸ್ತಾ ಇದ್ದೇನೆ. ಎಲ್ಲ ಅತಿಥಿಗಳು ನಮ್ಮೊಟ್ಟಿಗೆ ಸೇರಿಕೊಳ್ಳಬೇಕು. ಪ್ರಕಾಶಕರು ದಯವಿಟ್ಟು ಅದರೊಟ್ಟಿಗೆ ನಮ್ಮ ಪುಸ್ತಕ ಬರೆದವರು, ಸಂಪಾದಕರು ಎಲ್ಲರೂ ನಮ್ಮೊಟ್ಟಿಗೆ ಸೇರಿಕೊಳ್ಬೇಕು. ಈ ಒಂದು ಪುಸ್ತಕವನ್ನು ಇದೀಗ ಲೋಕಾರ್ಪಣೆ ಮಾಡ್ತಾ ಇದ್ದೇವೆ.
ಸಿಲ್ವಾ ಮತ್ತು ಸ್ವರೂಪ್ ವಿ ಅಮೀನ್ ಇಬ್ಬರ ಒಂದು ಸಂಪಾದಕತ್ವದಲ್ಲಿ 11 ಮಂದಿ ಲೇಖಕರ ಲೇಖನಗಳು ಒಳಗೊಂಡಂಥ ಈ ಒಂದು ಪುಸ್ತಕ ಅ ಮ್ಯಾನ್ ವಿತ್ ಅ ಮಿಷನ್ ಈಗಾಗಲೇ ಲೋಕಾರ್ಪಣೆಗೊಂಡಿದೆ. ಈ ಒಂದು ಕೃತಿಯ ಬಗ್ಗೆ ಪರಿಚಯವನ್ನು ಮಾಡಲಿಕ್ಕಿದ್ದಾರೆ ಶ್ರೀಮತಿ ಫೆಲ್ಸಿ ಲೋಬೋ ಅವರು. ಶ್ರೀಮತಿ ಫೆಲ್ಸಿ ಲೋಬೋ ಅವರು ಸೈಂಟ್ ಅಲೋಸಿಯಸ್ ಪ್ರೌಢಶಾಲೆಯ ಅಧ್ಯಾಪಕಿ, ಕೊಂಕಣಿಯಲ್ಲಿ ಅದ್ಭುತ ಬರಹಗಾರ್ತಿ, ಕವಯತ್ರಿ, ಉತ್ತಮ ವಾಗ್ಮಿ, ಅನೇಕ ಚರ್ಚಾಕೂಟಗಳನ್ನು ನಡೆಸಿಕೊಟ್ಟವರು. ಶಿ ಈಸ್ ದ ಬಂಡಲ್ ಆಫ್ ಮಲ್ಟಿ ಟ್ಯಾಲೆಂಟ್, ಬಹುಮುಖ ಪ್ರತಿಭೆಯ ಗಣಿ ಶ್ರೀಮತಿ ಫೆಲ್ಸಿ ಲೋಬೋ. ಇದೀಗ ಕೃತಿ ಪರಿಚಯಕ್ಕಾಗಿ. ಆತ್ಮೀಯರೇ, ಮಾನವ ಕುಲದ ಸೇವೆಗೆ ಆಯ್ಕೆಯಾದ ಹಲವು ಮಂದಿಯ ಲಿಖಿತ ದಾಖಲೆಗೆ ಇವತ್ತು ಮತ್ತೊಂದು ಸೇರ್ಪಡೆಯಾಗುವ ವಿಶಿಷ್ಟ ಸನ್ನಿವೇಶಕ್ಕೆ ಸಾಕ್ಷಿಯಾಗಲು ನಾವಿಲ್ಲಿದ್ದೇವೆ. ಮಂಗಳೂರು ಧರ್ಮ ಪ್ರಾಂತ್ಯದ ಅತಿವಂದನೀಯ ಧರ್ಮಾಧ್ಯಕ್ಷರ ಸಂಗಡ ವೇದಿಕೆಯಲ್ಲಿ ಆಸೀನರಾಗಿರುವ ಎಲ್ಲ ಗಣ್ಯರಿಗೆ ನಮಿಸುತ್ತಾ, ಸಭಾಂಗಣದಲ್ಲಿ ಉಪಸ್ಥಿತರಿರುವ ತಮ್ಮೆಲ್ಲರಿಗೆ ಶುಭ ಸಂಧ್ಯಾಕಾಲದ ಶುಭ ನಮನಗಳನ್ನು ಸಲ್ಲಿಸುತ್ತಾ, ಒಂದು 4 ನಿಮಿಷದ ಅವಧಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು, ಮನದಾಳದ ವಿಚಾರಗಳನ್ನು ಧಾರೆ ಎರೆಯಲು ನಾನು ಉತ್ಸುಕಳಾಗಿದ್ದೇನೆ. ಮ್ಯಾನ್ ವಿತ್ ಎ ಮಿಷನ್ ಹೊತ್ತಗೆಯು ಮದುಮಗಳಂತೆ ಸಿಂಗಾರಗೊಂಡು ಈಗೇನು ಬಿಡುಗಡೆಗೆ ಹಾತೊರೆಯುವ ಕ್ಷಣಗಳಿಗೆ ನಾವು ಸಾಕ್ಷಿಯಾದೆವು. ಈ ಕಿರು ಹೊತ್ತಗೆಯ ಒಂದೊಂದು ಪುಟವು ಮಾರ್ಮಿಕವಾಗಿ ಓದುಗನ ಹೃದಯದ ಭಾವನಾಲಹರಿಯನ್ನು ಮೀಟುವ ದಿಕ್ಕಿನಲ್ಲಿ ತೆರೆದುಕೊಳ್ಳುತ್ತದೆ. ಇದರ ರಚನೆಯ ಕಾರ್ಯದಲ್ಲಿ ತಮ್ಮನ್ನೇ ಸಮರ್ಪಿಸಿದ ಇಬ್ಬರು ಗಟ್ಟಿಯ ಸ್ತಂಭಗಳೆಂದರೆ ಶ್ರೀ ಜಿಯೋ ಡಿಸಿಲ್ವಾ ಹಾಗೂ ಶ್ರೀ ಸ್ವರೂಪ್ ವಿ ಅಮೀನ್. ಅವರಿಗೆ ಮೊದಲ ಚಪ್ಪಾಳೆಗಳನ್ನು ನೀಡಿ ಅಭಿನಂದಿಸಿ. ಸ್ನೇಹಿತರೆ, ಮಾನವೀಯತೆ ಎಂಬುದು ಮೂಲ ಧರ್ಮ. ಇದರಿಂದ ಹುಟ್ಟಿದ್ದೇ ಹಲವು ಧರ್ಮಗಳು. ನಾವೇನು ಕರೆಯುತ್ತೇವೆಯೋ ಹಿಂದೂ, ಮುಸ್ಲಿಂ, ಕ್ರೈಸ್ತ, ಜೈನ, ಬೌದ್ಧ, ಪಾರಸೀಕ ಏನೆಲ್ಲ, ಮೂಲ ಧರ್ಮದ ಬೇರು ಹುಡುಕಿ ಅಲ್ಲಿಂದ ತನ್ನನ್ನು ಪರಹಿತಕ್ಕೆ ಅರ್ಪಿಸಿ ಸಂಪೂರ್ಣವಾಗುವ ಹಾದಿಯಲ್ಲಿ ಮುನ್ನಡೆಯುವವನೇ ನಿಜವಾದ ಸಂತ ಎನ್ನಬಹುದು. ಅವನಿಗೆ ಬೇರೆಲ್ಲವೂ ಗೌಣ. ಸಿರಿವಂತಿಕೆ, ಬಿಣ್ಣಾಣ, ಆಸ್ತಿ, ಐಶ್ವರ್ಯ ಎಲ್ಲವೂ ಅವನಿಗೆ ಕ್ಷುಲ್ಲಕ. ಈ ಮಾತು ನಾನು ಹೇಳುತ್ತಿರುವುದು ನಮ್ಮೆಲ್ಲರ ಆತ್ಮೀಯ ಚಿರಪರಿಚಿತ ಬ್ರದರ್ ಜೋಸೆಫ್ ರವರನ್ನು ಸಂಬೋಧಿಸುತ್ತಾ. ಇನ್ನಷ್ಟು ಅವರ ಕುರಿತು ಮಾತನಾಡುವ ಮೊದಲು ನಾವೊಮ್ಮೆ ಎದ್ದು ನಿಂತು ಅವರನ್ನು ಜೋರಾದ ಚಪ್ಪಾಳೆಗಳೊಂದಿಗೆ ಅಭಿನಂದಿಸಲು ಎಲ್ಲರೊಂದಿಗೆ ವಿನಂತಿಸ್ತೇನೆ. ಥ್ಯಾಂಕ್ ಯು. ಎಲ್ಲರೂ ಕೂತ್ಕೊಳ್ಳಿ. ನಾನು ಈಗಾಗಲೇ ತಿಳಿಸಿದಂತೆ ಶ್ರೀ ಜಿಯೋ ಡಿಸಿಲ್ವಾ ಅವರು ಅತ್ಯುತ್ತಮ ಶಿಕ್ಷಕ, ಅದ್ಭುತ ಕೌಶಲ್ಯವುಳ್ಳವರು, ಸಮಾಜ ಸೇವಕ, ಸಂಪನ್ಮೂಲದ ಆಯ್ಕೆ ಗಣಿ, ಈ ವಿಭಾಗದಲ್ಲಿ ಸೆಂಟ್ರಲೈಸ್ಡ್ ಪ್ಲೇಸ್ಮೆಂಟ್ ಸೆಲ್ ಇದರ ಅನುಭವಿ, ಶಿಶು ಅಭಿವೃದ್ಧಿ ವಿಭಾಗದ ಕಾರ್ಯಕರ್ತ, ಲೇಖಕ, ವಿಮರ್ಶಕ, ಕವಿ, ವಾಗ್ಮಿ, ಇನ್ನೂ ಏನೇನೋ ದೊಡ್ಡ ಗಣಿ ಅವರು. ಅನೇಕ ಪಾತ್ರಗಳಲ್ಲಿ ತಮ್ಮನ್ನೇ ತೊಡಗಿಸಿ ಹಲವು ವರ್ಷಗಳಿಂದ ಸ್ನೇಹಾಲಯದ ಸಂಸ್ಥೆಗೆ ತನ್ನ ಸಹಕಾರ ನೀಡಿದ್ದಾರೆ. ಅವರು ನಮಗೆ ಪರಿಚಿತರು. ಅವರ ಜೊತೆಗೆ ಮತ್ತೊಬ್ಬ ಪ್ರತಿಭಾವಂತ ಯುವ ನಾಯಕನೆಂದೇ ನಾವು ಕರೆಯುವ ಸರಳ, ಸಜ್ಜನ, ಪ್ರಾಮಾಣಿಕ, ಉನ್ನತ ಶಿಕ್ಷಣ ಪಡೆದ ಮೇಧಾವಿ ಮೆಕ್ಯಾನಿಕಲ್ ಎಂಜಿನಿಯರ್ ಸ್ವರೂಪ್. ಇವರ ಇಬ್ಬರ ಪರಿಶ್ರಮವನ್ನು ಈ ಹೊತ್ತಗೆಯು ಹರಿಬಿಟ್ಟಿದೆ. ಮಗದೊಮ್ಮೆ ಸ್ಮರಿಸುತ್ತಾ ಇವರನ್ನು ಈ ಪುಟಗಳ ಒಳಗೆ ನಾನೀಗ ಅಡಿಯಿಡ್ತಾ ಇದ್ದೇನೆ. ಮಾತುಗಳು ಅಂತರಂಗದಿಂದ ಚಿಮ್ಮಿದಾಗ ಹೃದಯದಿಂದ ಹೃದಯಕ್ಕೆ ಚೆನ್ನಾಗಿ ನಾಟುತ್ತವೆ, ಅರ್ಥವಾಗುತ್ತವೆ. ಕೇರಳ ರಾಜ್ಯದ ಸಿತಂಗೋಳಿ ಎಂಬ ಹಳ್ಳಿಯಿಂದ ಗಗನಕ್ಕೆತ್ತರಕ್ಕೆ ಹೆಮ್ಮರವಾಗಿ ಬೆಳೆದು ನಿಂತ ಒಂದು ವ್ಯಕ್ತಿತ್ವ ದೈವಿಕ ಸ್ಪರ್ಶದಿಂದ ಆಯ್ಕೆಗೊಂಡು ಅಸಂಖ್ಯ ದೀನ ದಲಿತರಿಗೆ ಬೆಳಕಾಗಬಹುದು ಎಂದು ದಿವಂಗತ ಮಾರ್ಸೆಲ್ ಕ್ರಾಸ್ತಾ ಹಾಗೂ ಮೇರಿ ಡಿಸೋಜಾರ್ ಅವರಿಗೆ ಖಂಡಿತ ಕನಸು ಕೂಡ ಬಿದ್ದಿರಲಿಕ್ಕಿಲ್ಲ. ಸಾಗರಗಳ ಆಳದಲ್ಲಿ ಅಪ್ಪಟ ಮುತ್ತುಗಳು ಹುದುಗಿರುವಂತೆ ದೀನರ ಪಾಲಿನ ಬರಿಗಾಲ ಬಂದು ಒಂದು ಸಾಮಾನ್ಯ ಪರಿಸ್ಥಿತಿಯಿಂದ ಮಿಂದೆದ್ದು ಮಾತ್ರ ಮೇಲೆ ಬಂದದ್ದು ಕೌತುಕ ಹಾಗೂ ಸೋಜಿಗದ ವಿಚಾರ. ದ ಪಾತ್ ಆ್ಯಂಡ್ ದ ಮೈಲ್ ಸ್ಟೋನ್ಸ್ ಎಂಬ ಪುಟದಲ್ಲಿ 1970ರಿಂದ ಆರಂಭಿಸಿ 2020ನೇ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯನ್ನು ತನ್ನ ಮುಡಿಗೇರಿಸುವ ತನಕ ಮಿಂಚಿನಂತೆ ಹಾದು ಹೋದ ಘಟನೆಗಳು ನಮಗೊಂದು ಕತೆ ಎಂದೆಣಿಸಿದರೆ, ಬ್ರದರ್ ಜೋಸೆಫ್, ಅವರ ಪತ್ನಿ ಒಲಿವಿಯಾ, ಮಕ್ಕಳಾದ ಜೋಸ್ಲಿಯಾ ಹಾಗೂ ಜೋವಿಯಲ್ ರವರಿಗೆ ಕಾದ ಹೆಂಚಿನ ಮೇಲಿನ ಬದುಕಾಗಿತ್ತು ಎಂದರೆ ಖಂಡಿತ ಅತಿಶಯೋಕ್ತಿ ಆಗಲಾರದು.
ಈ ಮಾತುಗಳನ್ನು ನಾನು ಹೇಳಲು ಬಲವಾದ ಕಾರಣವಿದೆ. ಅವರ ಸೇವೆಯನ್ನು ಮತಾಂತರ ಎಂದು ಬಿಂಬಿಸಿದ ಮೂರ್ಖರು ಬ್ರದರ್ ಅವರ ಜೀವಹಾನಿಗೂ ಹಿಂದೆ ಸರಿಯದಾದಾಗ ಅವರು ಜೀವರಕ್ಷಣೆಗೆ ಪಟ್ಟ ಪಾಡು ನಾನು ಬಲ್ಲೆ. ಆ ವಿಷಯ ಈಗ ಒತ್ತಟ್ಟಿಗಿರಲಿ. ಸಾಧಾರಣ 1987 ಸುಮಾರಿಗೆ ಶಿಕ್ಷಣಕ್ಕೆ ಗುಡ್ ಬೈ ಹೇಳಿದ ಅವರ ಅವರ ಅಗ್ನಿ ಪರೀಕ್ಷೆ ಆರಂಭವಾಯಿತು ಅಂತೇಳಿ ನಾವು ಎನಿಸ್ಬೋದು. ನಂತರ ಎಲ್ಲ ರೋಚಕ ಘಟನೆಗಳಲ್ಲಿ ಈ ಪ್ರತಿಯು ನಮ್ಮನ್ನು ಭಾಗಿಯಾಗಿಸುತ್ತಾ ಮುನ್ನಡೆಯುತ್ತದೆ. ಈ ಲೋಕದ ಮಹಾನ್ ಚೇತನಗಳು ಒಮ್ಮೆಲೆ ಮಹಾನ್ ಎನಿಸಲಿಲ್ಲ. ಹಂತ ಹಂತವಾಗಿ ಬೆಳೆದು ದೈವಿಕ ಸ್ಪರ್ಶದಿಂದಲೇ ಅವರು ಜಗತ್ತನ್ನು ಮೀರಿ ಬೆಳೆಯಲು ಸಾಧ್ಯವಾದುದು. ಮಹಾತ್ಮ ಗಾಂಧಿ, ಸ್ವಾಮಿ ವಿವೇಕಾನಂದ, ಮದರ್ ತೆರೇಸಾ, ಬುದ್ಧ, ಮಹಾವೀರ, ಮೊಹಮ್ಮದ್ ಪೈಗಂಬರ್, ಗುರುನಾನಕ್ ಯಾರೇ ಇರಲಿ, ಅವರ ಬದುಕಿನಲ್ಲಿ ಆಂತರಿಕ ದೈವಿ ಸ್ಪರ್ಶ ನಡೆದೇ ನಂತರ ಅವರು ಮಹಾತ್ಮರಾದುದು. ಹಾಗಂತೆಯೇ ಬ್ರದರ್ ಜೋಸೆಫ್ ರವರ ಬಾಳಿನಲ್ಲಿ ಕೂಡ ಪೊಟ್ಟ ಪ್ರಾರ್ಥನಾಲಯದ ಒಂದು ಭೇಟಿ, ಅಲ್ಲಿ ಅವರ ಆಂತರ್ಯಕ್ಕೆ ದೊರೆತ ಕರೆ ಈ ಪುಸ್ತಕದಲ್ಲಿ ತೆರೆದಿಡಲಾಗಿದೆ. ಕಷ್ಟಗಳ ಸಂಕೋಲೆಯಲ್ಲಿ ಬೆಂದು ಹೊರಬಂದಾಗ ಚಿನ್ನವನ್ನು ಬೆಂಕಿಯಲ್ಲಿ ಹುರಿದು ಪರೀಕ್ಷಿಸಿದಂತೆ ಮಾನವ ಬದುಕಿಗೂ ನೋವಿನ ಸ್ಪರ್ಶವಾದಾಗ ಅವನಲ್ಲಿರುವ ಸಾತ್ವಿಕತೆ ಹೊರಗೆ ಹಚ್ಚಲಾಗುತ್ತದೆ. ಇದೇ ನಡೆದದ್ದು ಬ್ರದರ್ ಅವರ ಬಾಳಿನಲ್ಲಿ. ಕಷ್ಟಗಳ, ತಾಪತ್ರಯಗಳ, ಸಮಸ್ಯೆಗಳ, ಸಂಕೋಲೆಗಳ ಬಿಗಿ ಹಿಡಿತದ ನಡುವೆಯೂ ಅನಾರೋಗ್ಯದ ಸಂಕಟದಲ್ಲಿಯೂ ಅವರನ್ನು ಪರೀಕ್ಷಿಸಿದ ಬಗೆ ಹಾಗೂ ಆ ಸಂಕೋಲೆಗಳ ಕೊಂಡಿಗಳನ್ನು ಒಂದೊಂದಾಗಿ ಬಿಚ್ಚಿದ ಬಗೆ ಮ್ಯಾನ್ ವಿತ್ ಅ ಮಿಷನ್ನಲ್ಲಿ ನಾವು ಜೀರ್ಣಿಸಿಕೊಳ್ಳಬಹುದು. ಪುನೀತೆ ಮದರ್ ತೆರೇಸಾರವರನ್ನು ಆದರ್ಶವನ್ನಾಗಿ ಸ್ವೀಕರಿಸಿ ಅವರಂತೆ ತಾನಾಗುವ ಮಾರ್ಗದಲ್ಲಿ ಕುಟುಂಬ, ಟ್ರಸ್ಟಿ, ಸ್ಟಾಫ್, ವಾಲಂಟಿಯರ್ಸ್ ಮತ್ತು ದಾನಿಗಳನ್ನು ಜೊತೆಯಲ್ಲಿ ಹೊಂದಿಸಿಕೊಂಡು ಬ್ರದರ್ ಜೋಸೆಫ್ ಕರಾಸ್ತಾ ಯಾರಿಗೂ ಬೇಡವಾದ ಮಂದಿಗೆ ತಂದೆ, ಅಣ್ಣ, ಆಗುವ ದೆಸೆಯಲ್ಲಿ ತನ್ನ ಸಮರ್ಪಣೆಗೈದ ರೋಚಕ ಅನುಭವಗಳನ್ನು ಈ ಪುಸ್ತಕ ಸರಳ ರೀತಿಯಲ್ಲಿ ಬಿಂಬಿಸಿದೆ. ರೋಗಿಗಳ, ಮಾನಸಿಕ ಅಸ್ವಸ್ಥರ ನೈಜ ಪರಿಸ್ಥಿತಿ ಹಾಗೂ ಪರಿವರ್ತನೆಯ ಬಳಿಕ ಸಚಿತ್ರ ಮಾಹಿತಿ ಇಲ್ಲಿ ನಮ್ಮ ಅರಿವಿಗೆ ಸಿಗುತ್ತದೆ. ಕೋಲ್ಕತ್ತಾದ ದುರ್ನಾತ ಬೀರುವ ಗಲ್ಲಿಗಳಲ್ಲಿ ಕೊಳೆತು ನಾರುವ ಮಡುವಿನಲ್ಲಿ ಮರಣದ ಕ್ಷಣಗಳನ್ನು ಎನಿಸುವ ಮಂದಿಯನ್ನು ಪುನೀತೆ ಮದರ್ ತೆರೇಸಾರವರು ಮಗುವಿನಂತೆ ಎತ್ತಿ ತಂದು ಶುಶ್ರೂಷೆ ನೀಡಿದಂತೆ ಬ್ರದರ್ರವರಿಗೂ ಮೈಮೇಲೆ ಹುಣ್ಣುಗಳಾಗಿ ಕೊಳೆತ ಸ್ಥಿತಿಯಲ್ಲಿದ್ದ ಅಮಾಯಕ ಅನಾಥ ವ್ಯಕ್ತಿಗಳು ಮಂಗಳೂರಿನ ಆಸುಪಾಸಿನಲ್ಲಿ ದೊರೆತ ಘಟನೆಗಳು ಇಲ್ಲಿ ಸಾಕ್ಷಿಯಾಗಿವೆ. ಸ್ಮಾರ್ಟ್ ಸಿಟಿ ಎಂದು ಬೆಳೆಯುವ ನಮ್ಮ ನಗರದ ಇನ್ನೊಂದು ಕರಾಳ ಮುಖವಿದು ಎಂದು ನಾವು ಬೇರೆ ಹೇಳಬೇಕಾಗಿಲ್ಲ. ಬೆಳವಣಿಗೆ ಅವಶ್ಯಕ, ಆದರೆ ಮಾನವೀಯತೆ ನಮ್ಮ ಗಮನ ಇದ್ದಾಗ ಇಂತಹ ಅನಾಹುತಗಳನ್ನು ತಪ್ಪಿಸಬಹುದು ಎಂಬ ಮಾರ್ಗವನ್ನು ಬ್ರದರ್ ಮೂಲಕ ಸೃಷ್ಟಿಕರ್ತ ನಮ್ಮೆದುರಿಗೆ ಇಟ್ಟದ್ದು ಮಾತ್ರ ಈ ಕೃತಿಯಿಂದ ಸ್ಪಷ್ಟವಾಗಿದೆ. ಬಾಡಿಗೆ ಕೋಣೆಯಿಂದ, ಕೇರ್ ಸೆಂಟರ್ಗಳಿಂದ, ವೆನ್ಲಾಕ್ ಆಸ್ಪತ್ರೆಯಿಂದ ಕ್ರಮೇಣ ಸ್ನೇಹಾಲಯ ಸಂಸ್ಥೆಯ ಸ್ಥಾಪನೆಗೈದ ಸಾಧನೆಯ ಮೈಲುಗಲ್ಲಿಗಳನ್ನು, ಪುರಾವೆಗಳನ್ನು ಸ್ಪಷ್ಟಪಡಿಸುತ್ತಾ ಮ್ಯಾನ್ ವಿತ್ ಎ ಮಿಷನ್ ಮುಂದುವರಿಯುತ್ತದೆ. ಬ್ರದರ್ ಕುಟುಂಬಕ್ಕೆ ಭಗವಂತ ಮುಂದೆ ಮಾನಸಿಕ ಸೇವಾ ಕೇಂದ್ರಗಳನ್ನು ತೆರೆಯಲು, ಸ್ತ್ರೀ ಹಾಗೂ ಪುರುಷರಿಗೆ ಪ್ರತ್ಯೇಕ ಸಂಸ್ಥೆಗಳನ್ನು ಹುಟ್ಟುಹಾಕಲು ಸಾಧ್ಯವಾಗಿಸಿದ ನೈಜ ಘಟನೆಗಳನ್ನು ಸಚಿತ್ರವಾಗಿ ಈ ಪುಸ್ತಕ ನಮ್ಮ ಮುಂದಿರಿಸಿದೆ. ವೆನ್ಲಾಕ್ ಆಸ್ಪತ್ರೆಯಲ್ಲಿನ ಮಾನ್ನ ಭೋಜನ ವ್ಯವಸ್ಥೆಯ ಚಿತ್ರ ಕೂಡ ನಮ್ಮ ಮುಂದೆ ಬರುತ್ತದೆ. 2019-2020 ಕೋವಿಡ್ ಸಮಯದಲ್ಲಿ ಎಲ್ಲ ಜನರು ಮನೆಯ ಬಾಗಿಲುಗಳನ್ನು ಮುಚ್ಚಿ ಒಳಗೆ ಕುಳಿತಿದ್ದರೆ ಬ್ರದರ್ ಹಾಗೂ ಟೀಮ್ ಆಸ್ಪತ್ರೆ, ಪಟ್ಟಣ ಮಾತ್ರವಲ್ಲ ಹಳ್ಳಿಗೂ ಭೇಟಿ ಇತ್ತು ಆಹಾರ, ವಸ್ತು ಪೂರೈಸಿದ್ದು ಎಷ್ಟೋ ಜನರ ಬದುಕು ಬವನೆಗಳನ್ನು ಅರಿತು ಹೊಸತೊಂದು ಯೋಜನೆಗೂ ಮುಂದಡಿಯಿಟ್ಟ ನೂತನ ಅಧ್ಯಾಯ ಈ ಹೊತ್ತಗೆಯಲ್ಲಿ ನಮ್ಮನ್ನು ಸೆಳೆಯುತ್ತದೆ. ವಸತಿ ನಿರ್ಮಾಣದ ಜೊತೆಗೆ ಉಚಿತ ಆಂಬ್ಯುಲೆನ್ಸ್ ಸೇವೆ, ಬಡ ವಿದ್ಯಾರ್ಥಿಗಳ ಶಿಕ್ಷಣ, ಬಡ ರೋಗಿಗಳಿಗೆ ಉಚಿತ ವೈದ್ಯಕೀಯ ಸೇವೆ, ಬಟ್ಟೆ ಬರೆ ವಸ್ತುಗಳ ಪೂರೈಕೆ, ವ್ಯಸನಿಗಳಿಗೆ ವೈದ್ಯಕೀಯ ಸೇವೆ, ಔದ್ಯೋಗಿಕ ತರಬೇತಿ, ಕೌನ್ಸೆಲಿಂಗ್ ಸೇವೆ, ರಕ್ತದಾನ ಹೀಗೆ ಎಲ್ಲ ಮಜಲುಗಳಲ್ಲಿ ಕೈಯಾಡಿಸಿ ಪುರಸ್ಕಾರಕ್ಕೆ ಹಾತೊರೆಯದ ಸೇವೆ ನೀಡಿದ ಬ್ರದರ್ ಹಾಗೂ ಟೀಮಿನ ಮಾಹಿತಿ ಈ ಕಿರು ಹೊತ್ತಗೆಯಲ್ಲಿ ಹೊತ್ತು ಬಂದಿದೆ. ಸರಕಾರ ಹಾಗೂ ಜನರ ಗುರುತಿಸುವಿಕೆಯಿಂದ ಮಾತ್ರ ಕೆಲವೊಂದು ಪುರಸ್ಕಾರ ಸಿಕ್ಕಿದರೂ ಅವು ಸಂಸ್ಥೆಗೆ ವಿನಿಯೋಗವಾದುದು ಪ್ರಶಂಸನೀಯ. ಕೇವಲ ತಾನೊಂದು ಸಾಧನ, ಭಗವಂತ ನಡೆಸಿದಂತೆ ನಾ ನಡೆಯುವೆ ಎಂಬ ಬ್ರದರ್ ನುಡಿಗೆ 11 ಮಂದಿ ಲೇಖಕರು, ಹಿತೈಷಿಗಳು, ಅಭಿಮಾನಿಗಳು ತಮ್ಮ ಲೇಖನಿಯ ಸಹಕಾರ ನೀಡಿ ಪುಸ್ತಕವನ್ನು ನಮ್ಮ ಕೈಗೆತ್ತಿದ್ದಾರೆ. ಸ್ನೇಹಾಲಯದ ಜೊತೆಗೆ ಸದಾ ನಾವಿದ್ದೇವೆ ಎಂಬ ಭರವಸೆಯ ನುಡಿಗಳೊಂದಿಗೆ ನನ್ನ ಮಾತನ್ನು ಕೊನೆಗೊಳಿಸುತ್ತೇನೆ. ಎಲ್ಲರಿಗೂ ಶುಭಾಶಯ. ಬಹಳ ಸುಂದರವಾದ ಶೈಲಿಯಲ್ಲಿ ಮತ್ತು ಆ ಪುಸ್ತಕ ಇನ್ನೂ ನಾವು ಓದುವ ಅಗತ್ಯ ಇಲ್ಲ. ಯಾಕಂತ ಹೇಳಿದ್ರೆ
ಅದರಲ್ಲಿ ಏನು ಇದೆ ಎಂಬುದನ್ನು ಬಹಳ ಬಿಡಿ ಬಿಡಿಯಾಗಿ ಎಳೆ ಎಳೆಯಾಗಿ ನಮ್ಮ ಮುಂದೆ ಇಟ್ಟಿದ್ದಾರೆ. ಬಹುಶಃ ಮಾಧ್ಯಮದಲ್ಲಿ ಬಂದರೂ ಕೂಡ ಅದು ಎಲ್ರಿಗೂ ಓದಿದಂತೆ ಒಂದು ಅನುಭವ ಆಗ್ಬೋದು. ಶ್ರೀಮತಿ ಫೆಲ್ಸಿ ಲೋಬೋ ಇವರಿಗೆ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇವೆ. ಒಂದು ಜೋರು ಚಪ್ಪಾಳೆಯೊಂದಿಗೆ ನಾವು ಅವರನ್ನು ಅಭಿನಂದಿಸುವ. ಅವರ ಸಾಹಿತ್ಯ ಏನು ಕೃಷಿ ಇದೆ, ಅದರ ಏನು ಪ್ರೌಢಿಮೆ ಇದೆ, ಇವತ್ತು ಅವರ ಈ ಒಂದು ಮಾತಿನಲ್ಲಿ ನಮಗೆ ಅದನ್ನು ಅನುಭವಿಸಲಿಕ್ಕೆ ಸಾಧ್ಯವಾಗಿದೆ ಮೇಡಮ್. ಹಾಗೆ ಇದರ ಇನ್ನೊಬ್ಬರು ಸಹ ಸಂಪಾದಕರು ಸ್ವರೂಪ್ ವಿ ಅಮೀನ್ ಅವರು ಮೆಕ್ಯಾನಿಕಲ್ ಇಂಜಿನಿಯರ್, 17 ವರ್ಷ ಮಿಡ್ಲ್ ಈಸ್ಟಲ್ಲಿ ಅವರು ಸೇವೆಯನ್ನು ಸಲ್ಲಿಸಿದ್ದಾರೆ. ಹಾಗೆ ಅವರೊಬ್ಬ ಮ್ಯಾರಥಾನ್ ರನ್ನರ್, ಪ್ರತಿ ವರ್ಷ ಸ್ಟ್ಯಾಂಡರ್ಡ್ ಚಾರ್ಟೆಡ್ ದುಬೈ ಮ್ಯಾರಥಾನಲ್ಲಿ ಅವರು ಭಾಗವಹಿಸ್ತಾರೆ ಮತ್ತು ಅನೇಕ ಸೆಮಿನಾರ್ ಮತ್ತು ವರ್ಕ್ಶಾಪ್ ಫಾರ್ ಟ್ರೈನಿ ಇಂಜಿನಿಯರ್ಸ್ಗಳಿಗೆ ನಡೆಸಿಕೊಟ್ಟಿದ್ದಾರೆ. ಅಂತಹ ಒಬ್ಬ ಮೇಧಾವಿ, ಒಬ್ಬ ಜೀನಿಯಸ್ ಅಂತ ಹೇಳ್ಬೋದು ಸ್ವರೂಪ್ ವಿ ಅಮೀನ್. ಒಳ್ಳೆಯ ಸ್ಫುಟವಾಗಿ ಇಂಗ್ಲೀಷಲ್ಲಿ ಮಾತನಾಡುವ ಮತ್ತು ಇಂಗ್ಲೀಷಲ್ಲಿ ಬರೆಯಬಲ್ಲ ಒಳ್ಳೆಯ ಮಾಸ್ಟರ್ ಅಂತ ಹೇಳ್ಬೋದು ಸ್ವರೂಪ್ ವಿ ಅಮೀನ್. ಅವರ ಪ್ರಥಮ ಪ್ರಯೋಗ ಇವತ್ತು ಬಿಷಪ್ ಅವರ ಮೂಲಕ ಉದ್ಘಾಟನೆ ಆಗುವಂಥದ್ದು ನಿಮಗೆ ಸಿಕ್ಕತಕ್ಕಂಥ ಒಂದು ದೊಡ್ಡ ಗೌರವ. ಅದು ಅಂಥ ಒಂದು ವ್ಯಕ್ತಿತ್ವದ ಮೂಲಕ ಇವತ್ತು ಮಂಗಳೂರು ಧರ್ಮ ಪ್ರಾಂತ್ಯ ಅತ್ಯಂತ ಶ್ರೇಷ್ಠವಾದಂಥ ಒಂದು ಧರ್ಮ ಪ್ರಾಂತ್ಯ ಇವತ್ತು ಕ್ರೈಸ್ತರಿಗೆ. ಅಂತಹ ಒಂದು ಧರ್ಮಾಧ್ಯಕ್ಷರ ಕೈಯಲ್ಲಿ ಇವತ್ತು ಉದ್ಘಾಟನೆ ಆಗ್ತಾಯಿದೆ, ಬಿಡುಗಡೆ ಆಗ್ತಾಯಿದೆ. ನಿಮ್ಮ ಪಾಲಿನ ಸೌಭಾಗ್ಯ ಅಂತ ನೀವು ತಿಳ್ಕೊಳ್ಬೇಕು ಅಂತ ವಿನಂತಿಸ್ತಾ, ಇದೀಗ ಸನ್ಮಾನ್ಯ ಅತಿ ವಂದನೀಯ ನಮ್ಮ ಬಿಷಪ್ ಹಿಸ್ ಎಕ್ಸಲೆನ್ಸಿ ಪೀಟರ್ ಪಾಲ್ ಸಲ್ದಾನ ತಮ್ಮ ಸಂದೇಶವನ್ನು ಕೊಡಬೇಕಾಗಿ ಕೇಳಿಕೊಳ್ತಾ ಇದ್ದೀನಿ. ವೇದಿಕೆ ಮೇಲೆ ಆಸೀನರಾಗಿರುವಂತಹ ಶ್ರೀಯುತ ರಾಯ್ ಕೆಸ್ಲಿನೋರವರೇ ಹಾಗೂ ಇಂದಿನ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಸಹೋದರ ಜೋಸೆಫ್ ಕ್ರಾಸ್ತರ್ ಅವರೇ, ಅವರ ಬಗ್ಗೆ ಪುಸ್ತಕವನ್ನು ಬರೆದು ಜೋಸೆಫ್ ಕ್ರಾಸ್ತರ್ ಅವರ ಬಗ್ಗೆ ನಮಗೆ ಆಳವಾಗಿ ಅಧ್ಯಯನ ಮಾಡಲು ಒಂದು ವ್ಯಕ್ತಿತ್ವವನ್ನು ನಿರೂಪಣೆ ಮಾಡಿ ಚಿತ್ರ ವಿಚಿತ್ರ ರೀತಿಯಲ್ಲಿ ಅದನ್ನು ಸಂಕಲನ ಮಾಡಿ ನಮಗೆ ಕೊಟ್ಟಿರುವ ಶ್ರೀಯುತ ಜಿಯೋ ಡಿಸೋಲರವರೇ ಹಾಗೂ ಶ್ರೀಯುತ ಸ್ವರೂಪ್ ಅಮೀನ್ರವರೇ, ಇಲ್ಲಿರುವ ಟೀಚರ್ ಫೆಲ್ಸಿ ಲೋಬೋರವರೇ ಪ್ರತ್ಯೇಕವಾಗಿ ಪುಸ್ತಕದ ಬಗ್ಗೆ ಆಳವಾದ ಅಧ್ಯಯನ ಮಾಡಿ, ಈಗ ತಾನೇ ರಫೀಕ್ ಮಾಸ್ಟರ್ ಹೇಳಿದರು, ಎಳೆ ಎಳೆಯಾಗಿ ಬಿಡಿಸಿ ಅದನ್ನು ಕೂಡ ಒಂದು ಸಾಹಿತ್ಯಿಕ ರೀತಿಯಲ್ಲಿ ನಮಗೆ ಅದನ್ನು ತೋರಿಸಿಕೊಟ್ಟಿದ್ದಾರೆ, ಹೇಳಿಕೊಟ್ಟಿದ್ದಾರೆ. ಅವರಿಗೂ ನಿಮಗೆಲ್ಲರಿಗೂ ನನ್ನ ಈ ಸಂಜೆಯ ನಮನಗಳು. ಹಲವು ವರ್ಷಗಳ ಹಿಂದೆ ನಾನೊಂದು ಚಲನಚಿತ್ರವನ್ನು ನೋಡಿದೆ ಯೇಸು ಕ್ರಿಸ್ತರ ಬಗ್ಗೆ. ಅದರ ಹೆಸರು ಮ್ಯಾನ್ ವಿತ್ ಎ ಮಿಷನ್. ಮೊನ್ನೆದಾನೆ ನನಗೆ ಅದಕ್ಕೊಂದು ಸಂದೇಶ ಕೊಡಿ, ಮ್ಯಾನ್ ವಿತ್ ಎ ಮಿಷನ್ ಎಂದು ವೀಣಾರವರು ಅವರು ಬರೆದಾಗ ಯೇಸು ಸ್ವಾಮಿಯ ಬಗ್ಗೆ ಒಂದು ಫಿಲ್ಮ್ ಇತ್ತು, ಮ್ಯಾನ್ ವಿತ್ ಎ ಮಿಷನ್. ಅದೇ ಹೆಸರನ್ನು ಈ ಪುಸ್ತಕಕ್ಕೆ ಕೊಟ್ಟು ಜೋಸೆಫ್ ಕ್ರಾಸ್ತರ್ ಅವರ ಜೀವನ ಚರಿತ್ರೆಯನ್ನು ಅಥವಾ ಅನೇಕ ಜೀವನದ ತುಣುಕುಗಳನ್ನು ಹೇಳಲಿಕ್ಕೆ ಹೊರಟಿದ್ದಾರೆ. ನಾವು ಕ್ರೈಸ್ತರು ನಂಬುವ ಹಾಗೆ ಪ್ರತಿಯೊಬ್ಬ ಕ್ರೈಸ್ತ ಯೇಸು ಕ್ರಿಸ್ತನ ಸ್ವರೂಪ, ಯೇಸು ಕ್ರಿಸ್ತನನ್ನು ತನ್ನ ಮುಖದ ಮೇಲೆ, ತನ್ನ ಜೀವನದ ಮುಖಾಂತರ, ತನ್ನ ಕಾರ್ಯಗಳ ಮೂಲಕ, ತನ್ನ ಮಾತಿನ ಮೂಲಕ ತೋರಿಸಿಕೊಟ್ಟವರು. ಆದ ಕಾರಣ ಇವರಿಗೂ ಕೂಡ ಈ ಒಂದು ಶಿರೋನಾಮೆ ಸೂಕ್ತವಾದುದು ಎಂದು ನನಗೆ ಖಂಡಿತವಾಗಿ ಅನಿಸಿತು. ಮ್ಯಾನ್ ವಿತ್ ಎ ಮಿಷನ್, ಮಿತ್ತೆರೆ ಇನ್ ಲ್ಯಾಟಿನ್. ಮಿಷನ್ ಕಮ್ಸ್ ಫ್ರಮ್ ಒನ್ ಹೂ ಇಸ್ ಸೆಂಟ್. ಮಿತ್ತೆರೆ, ಒನ್ ಹೂ ಇಸ್ ಸೆಂಟ್, ಮ್ಯಾನ್ ಹೂ ಇಸ್ ಸೆಂಟ್. ಬೈ ಹೂಮ್, ಯಾರು ಅವರನ್ನು ಕಳಿಸಿದ್ದು. ಖಂಡಿತವಾಗಿ ಅವರ ಜೀವನಚರ್ಯದ ಕೆಲವು ಪುಟಗಳನ್ನು ನಾನು ಓದಿದೆ. ನಿನ್ನೆ ತಾನೇ ಅವರು ತಂದುಕೊಟ್ಟಿದ್ದರು ಒಂದು ಕಾಪಿ. ಈ ಅವಘಡ ಆದಾಗ ಪಡುಬಿದಿರೆಯಲ್ಲಿ ಅಥವಾ ಪೋಟದಲ್ಲಿ ಅವರು ಧ್ಯಾನ ಮಾಡಿದ್ದಾಗ, ಅಥವಾ ಮೊದಲಿನ ಕೆಲಸ, ಮನೆಯ ತಂದೆಯ ಕೆಲಸವನ್ನು ಮುಂದುವರಿಸಿದಾಗ, ಕೆಲಸವನ್ನು ಹುಡುಕೊಂಡು ಬೆಂಗಳೂರಿಗೆ ಹೋಗಿದ್ದಾಗ, ಯಾರೋ ಒಬ್ಬರು ಅವರ ಹಿಂದುಗಡೆ ನಿಂತು ಅವರನ್ನು ಮುಂದೆ ದೂಡಿದವರು ಮತ್ತು ನಿನಗೆಯೊಂದು ನಾನು ಕೆಲಸ ಮಾಡಲು ನೇಮಿಸಿದ್ದೇನೆ, ಆ ಕೆಲಸ ನೀವು ಮಾಡಲೇಬೇಕು ಎಂದು ಪ್ರೇರಣೆ ನೀಡಿದ ಶಕ್ತಿ ಖಂಡಿತವಾಗಿ ಆ ಯೇಸು ಕ್ರಿಸ್ತರ ಭಗವಂತ. ಆದ ಕಾರಣ ಅವರ ಸ್ವರೂಪರವರ ಕೈಯಿಂದ ಬರೆಯಲ್ಪಟ್ಟ ಈ ಒಂದು ಕೃತಿ ಖಂಡಿತವಾಗಿಯೂ ಶ್ಲಾಘನೀಯ. ಏನು ನನಗೆ ತುಂಬ ಒಳ್ಳೆಯದು ಕಂಡಿದೆ. ಅನೇಕ ವಿಷಯಗಳು ಅವರ ಬಗ್ಗೆ ನನಗೆ ತಿಳಿದಿವೆ, ಮಾಧ್ಯಮಗಳು ಬರ್ತಿವೆ, ಈಗ ವೈಯಕ್ತಿಕವಾಗಿ ನಾವು ತಿಳಿದು ಮಾತನಾಡಿಸಿಕೊಂಡು ತಿಳಿದಿದ್ದೇವೆ. ಆದರೆ ನೀವು ಬರೆದ ಶೈಲಿ, ಇಂಗ್ಲೀಷ್ ಶೈಲಿ, ಕನ್ನಡದಲ್ಲಿ ಇದ್ದದನ್ನು ಓದಲಿಲ್ಲ ಎಷ್ಟರ ತನಕ, ಆ ಪುಸ್ತಕದಲ್ಲಿ ಇಂಗ್ಲೀಷ್ ತುಂಬ ಚೆನ್ನಾಗಿದೆ. ಮತ್ತು ನೀವು ಕೂಡ ಬರೆದದ್ದು ಅನೇಕ ಶಬ್ದಗಳು, ಹೊಸ ಶಬ್ದಗಳು ಹಾಗೂ ಯೋಗ್ಯವಾದ ಸೂಕ್ತವಾದ ಶಬ್ದಗಳನ್ನು ಅಳವಡಿಸಿ
ಈ ಚಿಕ್ಕ ಬಯೋಗ್ರಫಿಯನ್ನು ನೀವು ಬರೆದಿದ್ದಾರ. ಇಬ್ಬರಿಗೂ ನನ್ನ ಧನ್ಯವಾದಗಳು ಹಾಗೂ ಶ್ಲಾಘನೆ. ಒಂದು ಮಾತು ನನ್ನ ಮನಸ್ಸಿನಲ್ಲಿ ಯಾವಾಗಲೂ ಬೇರೂರಿದೆ. ಅದೇನೆಂದರೆ, ನಿನ್ನ ಹೆಸರನ್ನು ಮಾರ್ಬಲ್ ಕಲ್ಲಿನ ಮೇಲೆ ಕೆತ್ತಿಸಬೇಡ, ಅದರ ಬದಲು ಮನುಷ್ಯರ ಹೃದಯದ ಮೇಲೆ ಕೆತ್ತಿಸು ಅಂತ. ಮನುಷ್ಯರ ಹೃದಯದ ಮೇಲೆ ನಿಮ್ಮ ಹೆಸರನ್ನು ಕೆತ್ತಿಸಬೇಕಾದ್ರೆ ಮನುಷ್ಯರ ಹೃದಯಕ್ಕೆ ಒಳಗಬೇಕು. ಮನುಷ್ಯರ ಹೃದಯಕ್ಕೆ ಒಳಕ್ಕೆ ಹೋಗಕ್ಕೆ ಬೇಕಾದರೆ ಅವರನ್ನು ಪ್ರೀತಿಸಬೇಕು, ಅವರನ್ನು ಕ್ಷಮಿಸಬೇಕು, ಅವನನ್ನು ಆಲಿಂಗಿಸಬೇಕು. ಅವರ ಬೆವರಿನ ವಾಸನೆ ಇರ್ಬೋದು ಅಥವಾ ಮೃದುತ್ವ ಇರ್ಬೋದು, ಅವರ ಚರ್ಮ ಮುಟ್ಟಬೇಕು, ಅವರನ್ನು ಹತ್ತಿರದಿಂದ ನೋಡಬೇಕು, ಕಣ್ಣುಗಳಲ್ಲಿ ನೋಡಬೇಕು, ಅವರೊಡನೆ ಕೆಲವು ಕಣ್ಣೀರನ್ನು ಕೂಡ ಸುರಿಸಬೇಕಾಗ್ತದೆ, ಅವರೊಡನೆ ನಗಬೇಕು. ಆಗ ಮಾತ್ರ ನಾವು ಜನರ ಹೃದಯಕ್ಕೆ ಒಳಕ್ಕೆ ಹೋಗಲು ಸಾಧ್ಯವಿದೆ. ನಮ್ಮ ಇಡೀ ವ್ಯಕ್ತಿತ್ವ, ನಮ್ಮ ಈ ಶರೀರ, ನಮ್ಮ ಆತ್ಮ ಅಥವಾ ನಮ್ಮ ಆಧ್ಯಾತ್ಮದ ಶಕ್ತಿ, ಇದೆಲ್ಲವೂ ಒಟ್ಟಿಗೆ ನಮ್ಮಲ್ಲಿ ಕೆಲಸ ಮಾಡ್ತಿದೆ. ಹಾಗಿರುವಾಗ ನಾವು ಮನುಷ್ಯರು ಒಂದು ವಿಶೇಷ ರಹಸ್ಯವಾಗಿದ್ದೇವೆ. ಇಂಥ ರಹಸ್ಯದ ಒಳಗೆ ಹೋಗಿ ಆ ರಹಸ್ಯವನ್ನು ಬಿಡಿಸಬೇಕಾದ್ರೆ ಖಂಡಿತವಾಗಿ ಒಂದೇ ಒಂದು ಶಕ್ತಿ ಅದೆಂದರೆ ಪ್ರೀತಿ. ಅಂಥ ಪ್ರೀತಿಯ ಚಿಲುಮೆಯಾಗಿದ್ದಾರೆ ಜೋಸೆಫ್ ಕ್ರಾಸ್ತರ್ ಅವರು. ಬರಿಗಾಲಲ್ಲಿ ನಡೆದಾಡಿ, ಅದು ಬಿಸಿಲಿರಲಿ, ಚಳಿ ಇರಲಿ, ಮಳೆ ಇರಲಿ, ಜನರ ಕಷ್ಟಗಳಿಗೆ ಸ್ಪಂದಿಸಿ, ಅಲ್ಲಿ ಮುಳ್ಳಿರಲಿ, ಅಲ್ಲಿ ಕಲ್ಲಿರಲಿ, ಅಲ್ಲಿ ಡಾಮರ್ ಮಾರ್ಗ ಇರಲಿ, ಏನೇ ಇರಲಿ, ಅದೆಲ್ಲ ತುಳಿದು ಜನರ ಜೀವನದಲ್ಲಿ ಸ್ಪಂದಿಸಿ ಅವರನ್ನು ಕರೆತಂದು ಆ ಜನರಿಗೆ ಹೊಸ ಡಿರೆಕ್ಷನ್, ದಿಕ್ಕನ್ನು ತೋರಿಸಿ ಹಲವಾರು ಜನರನ್ನು ಪುನಃ ಮರಳಿ ಅವರ ಮನೆಗೆ ಹೋಗುವಂತೆ ಮಾಡಿ ಅವರ ಒಗ್ಗಟ್ಟನ್ನು ಮಾಡಿದವರು ಈ ಮಹಾನ್ ಪುರುಷರು. ಕೆಲವು ವರ್ಷಗಳ ಹಿಂದೆ ನಾನು ಸ್ನೇಹಾಲಯ ಎಂಬ ಇನ್ನೊಂದು ಸಂಸ್ಥೆಗೆ ಹೋಗಿದ್ದೆ. ಅಲ್ಲಿ ಕೂಡ ಹೀಗೇನೇ ಕೆಲಸ ಮಾಡಿದೆ. ಕಾಂಜಂಗಾಡಲ್ಲಿದೆ. ಒಂದು 4 ದಿವಸ ಅಲ್ಲಿ ನಿಂತುಕೊಂಡು ನಾವು ಅವರಿಗೆ ಸ್ನಾನ ಮಾಡಿಸಿದ್ದು, ಕ್ಷೌರ ಮಾಡಿಸಿದ್ದು, ನಾನು ಸೆಮಿನರಿಲಿ ಕಲಿತಿದ್ದು, ಟೀಚಿಂಗ್ ಮಾಡ್ತಿರುವಾಗ ನಾನು ಇಲ್ಲಿ ಮಂಗಳೂರಲ್ಲಿ ಕಾಂಜಂಗಾಡಿಗೆ ಹೋಗಿ ಎಕ್ಸ್ಪೋಜರ್ ಪ್ರೋಗ್ರಾಮ್ ಅಂತ ಇತ್ತು. ಅಲ್ಲಿ ನಾವು ಹೋಗಿ ಅನೇಕ ಮಂದಿ ಸರಿಯಾಗಿ ಅವರ ಮನಸ್ಸು ಕೆಲಸ ಮಾಡ್ತಾ ಇಲ್ಲ, ಅನೇಕರು ತನ್ನ ಮೈ ಮೇಲೆ ಬಟ್ಟೆಯನ್ನು ಕೂಡ ಇಟ್ಕೊಳ್ತಿಲ್ಲ, ಅಂಥವರ ಚಿಕಿತ್ಸೆ ಹಾಗೂ ಆರೈಕೆಯನ್ನು ಮಾಡುವಂಥ ಈ ಒಂದು ಕೇಂದ್ರ ಸ್ನೇಹಾಲಯ. ಅಲ್ಲಿ ನೋಡಿದ ವಿಚಾರ ಒಂದು, ಆ ಬ್ರದರ್ಗಳು ಏನು ಮಾಡೋದು, ಮೊದಲು ಅವರು ಕರೆತಂದ ವ್ಯಕ್ತಿಯ ಮುಂದೆ ಸಾಷ್ಟಾಂಗ ಬೀಳೋದು, ದೇವರ ಪ್ರತಿಮೆ ಅಂತ ಮೊದಲು ಅವರ ಮುಂದೆ ಸಾಷ್ಟಾಂಗ ಬೀಳೋದು, ಅವರ ಪಾದದ ಚುಂಬನ ಮಾಡಿ ನಂತರ ಅವರನ್ನು ತೆಗೆದುಕೊಂಡು ಹೋಗಿ ಅವರನ್ನು ಸ್ನಾನ ಮಾಡಿಸುವುದು, ಅವರಿಗೆ ಕ್ಷೌರ ಮಾಡಿಸುವುದು, ಅವರಿಗೆ ಉತ್ತಮ ಬಟ್ಟೆನುಟ್ಟು ಅವರೊಡನೆ ಊಟ ಮಾಡೋದು. ನಾವು ಕೂಡ ಅವರೊಡನೆ ಊಟ ಮಾಡಿ ಅಂಥದ್ದೇ ಒಂದು ಸ್ಟೀಲ್ ಪಾತ್ರೆಗಳಲ್ಲಿ, ಬಟ್ಟಲಲ್ಲಿ ಕೆಲವರು ಉಗುಳ್ತಾರೆ, ಕೆಲವರು ಕೆಮ್ತಾರೆ, ಅದರ ಬಗ್ಗೆ ಅವ್ರಿಗೇನು ದೊಡ್ಡ ಸಮಸ್ಯೆನೇ ಇಲ್ಲ. ಹೀಗೆ ಕೆಲಸ ಮಾಡುವ ಕೆಲವು ಮಹಾನ್ ವ್ಯಕ್ತಿಗಳಿದ್ದಾರೆ. ಇಂಥ ಕೆಲಸವನ್ನು ಮಾಡುವುದು ನಿಜವಾಗಿ ದೇವರ ಶಕ್ತಿಯಿಂದ ಮಾತ್ರ ಸಾಧ್ಯ. ಮದರ್ ತೆರೇಸಾ ಹೇಳಿದರು, ನನಗೆ ಮಿಲ್ಯಗಟ್ಟಲೆ ಹಣ ಕೊಟ್ಟರು ನಾನು ಖಂಡಿತ ಇದು ಮಾಡುವುದಿಲ್ಲ. ಯಾಕೆ ಮಾಡ್ತೇನೆ, ಯಾಕೆಂದರೆ ಯೇಸು ಕ್ರಿಸ್ತರ ಪ್ರೀತಿಗಾಗಿ ಮಾಡ್ತಾಯಿದ್ದೆ, ದೇವರ ಪ್ರೀತಿಗಾಗಿ ಮಾಡ್ತಾಯಿದ್ದೆ. ಇವರು ಕೂಡ ಯಾವಾಗಲೂ ಮದರ್ ತೆರೇಸಾ ನನ್ನ ಪ್ರೇರಣೆ ಅಂತ ಹೇಳಿಕೊಂಡವರು. ಅವರ ಈ ಫುಡ್ ಸ್ಟೆಪ್ಸ್ನಲ್ಲಿ ಅವರು ಹೇಗೆ ನಡೆದಿದ್ದಾರೋ ಹಾಗೆ ಕೂಡ ನಡೆಯಲಿಕ್ಕೂ ಇಚ್ಛಿಸ್ತಾರೆ. ಒಂದು ಕಡೆ ಯೇಸು ಕ್ರಿಸ್ತ, ಅವರ ಪ್ರತಿಮೆ ಮದರ್ ತೆರೇಸಾ, ಹಾಗೂ ಹಲವಾರು ಖಂಡಿತವಾಗಿ ಪ್ರೇರಕ ಶಕ್ತಿಗಳು ಅವರ ಹಿಂದಿವೆ. ಇವೆಲ್ಲ ಪ್ರೇರಣೆಗಳನ್ನು ತೆಗೆದುಕೊಂಡು ನಮ್ಮ ಸಮಾಜಕ್ಕೆ ಒಂದು ಅನೇಕ ಉತ್ತಮ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಇಂದು ಜೋಸೆಫ್ ಕ್ರಾಸ್ತ ಇಲ್ಲದಿರುತ್ತಿದ್ದರೆ ನಮ್ಮ ಮಂಗಳೂರು ಖಂಡಿತವಾಗಿ ತುಂಬ ಬಡವಾಗಿರಬಹುದಿತ್ತು. ಯಾಕೆಂದರೆ ಅನೇಕ ನಿರ್ಗತಿಕರು, ಯಾರೂ ಇಲ್ಲ, ನನಗೆ ನೋಡುವವರು ಎಲ್ಲ, ಕೇಳುವವರು ಯಾರೂ ಇಲ್ಲ ಎನ್ನುವ ಈ ಸ್ಥಿತಿಯಲ್ಲಿ, ನಿಮ್ಮ ಕೆಲವು ವಾಕ್ಯಗಳಲ್ಲಿ ಕೂಡ ನಾನು ಅದನ್ನು ಓದಿದ್ದೇನೆ. ಅಂಥ ಒಂದು ಪರಿಸ್ಥಿತಿಯಲ್ಲಿ ಜೋಸೆಫ್ ಅವರಿಗೆ ಕೈಗೂಡಿಸಿ ಅವರ ಜೀವನಕ್ಕೆ ಹೊಸ ದೃಷ್ಟಿಕೋನವನ್ನು ಕೊಟ್ಟವರು. ಆದ ಕಾರಣ ಇಂಥ ಒಂದು ಪುಸ್ತಕ ಖಂಡಿತವಾಗಿ ಇದು ಮೊದಲನೇ ಪುಸ್ತಕವಾಗಿರಲಿ, ಹಲವಾರು ಪುಸ್ತಕಗಳು ಬಂದು ಅವರ ಜೀವನ ಚರಿತ್ರೆಯ ಆಳವನ್ನು ಅಳೆಯಲು ನಮಗೆ ನೀವು ಸಹಕಾರ ಮಾಡಬೇಕು. ಇನ್ನೂ ಕೂಡ ಬರೆದು ಅನೇಕ ವಿಷಯಗಳನ್ನು
ಬರೆದು ಹೋಗುವಾಗ ಖಂಡಿತವಾಗಿ ಅನೇಕ ಈ ರಹಸ್ಯಗಳು, ಜೀವನದ ರಹಸ್ಯಗಳು ಕೂಡ ನಾವು ಹೊರಗೆಳೆಯಬಹುದು. ಇದನ್ನು ಮಾಡಬೇಕು. ನಿಮಗೆ ವಂದನೆಗಳು ಮತ್ತು ಜೋಸೆಫ್ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿ ನಾನು ಈ ಒಂದು ಶಾಲನ್ನು ತಂದಿದ್ದೇನೆ. ಅದನ್ನು ಹಾಕಿ ಅವರಿಗೆ ಸನ್ಮಾನ ಮಾಡಬೇಕು. ಅತಿವಂದನೀಯ ಪೀಟರ್ ಪಾಲ್ ಸಲ್ದಾನ, ಇಸ್ ಎಕ್ಸಲೆನ್ಸಿ ದ ಬಿಷಪ್ ಆಫ್ ಮ್ಯಾಂಗ್ಳೂರ್ ಡಯಾಸಿಸ್, ಭಾಳ ಸುಂದರವಾದಂಥ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಎ ಆರ್ ರೆಹಮಾನ್ ಒಂದು ಮಾತನ್ನು ಹೇಳ್ತಾರೆ, ಯಾಕಂದರೆ ಎ ಆರ್ ರೆಹಮಾನ್ ಸಂಗೀತದ ದಿಗ್ಗಜ ಅವರು, ಇಸ್ ಐಕಾನ್. ಯು ಆರ್ ಬೋರ್ನ್ ವಿತ್ ನಥಿಂಗ್ ಬಟ್ ಯು ಡೈ ವಿತ್ ಯರ್ ನೇಮ್, ದಟ್ ನೇಮ್ ಮಸ್ಟ್ ನಾಟ್ ಬಿ ಇನ್ ಲೆಟರ್ಸ್, ಇಟ್ ಶುಡ್ ಬಿ ಹಿಸ್ಟ್ರಿ ಅಂತೇಳಿ. ನಾವು ಹುಟ್ಟುವಾಗ ನಮಗೆ ಏನೂ ಇರಲ್ಲ, ಸಾಯುವಾಗ ಒಂದು ಹೆಸರು ಇರುತ್ತೆ. ಇವತ್ತು ಜೋಸೆಫ್ ಕ್ರಾಸ್ತಾ ಅಂತ ಹೇಳುವಂಥ ಒಂದು ಹೆಸರು JOSEPH CRASTA, ಅದೊಂದು ಕೇವಲ ಒಂದು ವರ್ಡ್ಸ್, ಲೆಟರ್ಸ್ ಇರ್ತಕ್ಕಂಥ ಒಂದು ವರ್ಡ್ಸ್ ಅಲ್ಲ, ಇಟ್ಸ್ ಎ ಹಿಸ್ಟ್ರಿ, ಅದೊಂದು ಇತಿಹಾಸ. ಈಗಾಗಲೇ ಪುಸ್ತಕ ಆಗಿದೆ, ಇನ್ನು ಏನು ಫಿಲ್ಮ್ಗಳು ಆಗ್ಬೋದು, ಡಾಕ್ಯುಮೆಂಟ್ರಿಗಳು ಆಗ್ಬೋದು. ಅದಾಗಲಿ. ಅಕ್ಷರ ಸಂತ ಅರೇಕಲ ಆಜಬ್ಬರಿಗೆ ಪದ್ಮಶ್ರೀ ಬಂದಿದೆ. ಇನ್ನು ಸೇವೆಯ ಸಂತ ನಮ್ಮ ಬ್ರದರ್ ಜೋಸೆಫ್ರವರಿಗೂ ಕೂಡ ಇಂತಹ ಸರಕಾರದ ಪ್ರಶಸ್ತಿಗಳು ಅರಸಿಕೊಂಡು ಬರಲಿ. ಅವರು ಯಾವತ್ತೂ ಕೂಡ ಸೇವೆಯನ್ನು ಮಾರ್ಕೆಟಿಂಗ್ ಮಾಡಿದವರು ಅಲ್ಲ ಮತ್ತು ಪ್ರಚಾರದ ತೆವಳು ಕೂಡ ಇರತಕ್ಕಂಥ ಒಂದು ವ್ಯಕ್ತಿ ಅಲ್ಲ. ಖಂಡಿತವಾಗಿ ನಿಮ್ಮನ್ನು ಹುಡುಕಿಕೊಂಡು ಬರಲಿ ಅಂತ ನಾನು ಬಹಳಷ್ಟು ಕಡೆ ಆಜಬ್ಬರವರನ್ನು ಕರ್ಕೊಂಡು ಬಹಳಷ್ಟು ವೇದಿಕೆಯಲ್ಲಿ ಸನ್ಮಾನ ಮಾಡುವ ಒಟ್ಟಿಗೆ ನಾನಿದ್ದೆ. ಹಾಗೆ ಜೋಸೆಫ್ರೊಟ್ಟಿಗೆ 13 ವರ್ಷದಿಂದ ಇದ್ದೇನೆ. ನಾನು ದೇವರಲ್ಲಿ ಪ್ರಾರ್ಥಿಸ್ತೇನೆ, ಆಜಬ್ಬರನ್ನು ಕರ್ಕೊಂಡು ಹಾಗಾಗಿ ಇವರನ್ನು ಕರ್ಕೊಂಡು ಹೋಗುವ ಒಂದು ಸೌಭಾಗ್ಯ ದೇವರು ನನಗೆ ಕೊಡಲಿ ಅಂತ ನಾನು ಪ್ರಾರ್ಥಿಸುತ್ತಾ, ಇವತ್ತು ನಮ್ಮೊಟ್ಟಿಗೆ ಮುಖ್ಯ ಅತಿಥಿಯಾಗಿ ಶ್ರೀಯುತ ರಾಯ್ ಕ್ಯಾಸ್ಟಲ್ ಇದ್ದಾರೆ. ನಮ್ಮ ಆತ್ಮೀಯರು, ಕರ್ನಾಟಕ ಕೊಂಕಣಿ ಸಾಹಿತ್ಯ ಅಕಾಡೆಮಿಯನ್ನು ಬಹಳ ಸಮರ್ಥವಾಗಿ ಮುನ್ನಡೆಸಿದವರು, ಹಾಗೆ ಕೊಡುಗೈ ದಾನಿಗಳು, ನಮ್ಮೆಲ್ಲರ ಮಾರ್ಗದರ್ಶಕರು. ಭಾಳ ಮುಖ್ಯವಾಗಿ ಇವತ್ತು ಮಂಗಳೂರು ಈ ಒಂದು ಧರ್ಮ ಪ್ರಾಂತ್ಯದ PRO ಆಗಿ ಕೂಡ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನನ್ನ ಇವತ್ತು ಸ್ಟೇಟಸ್ನಲ್ಲಿ ಇವತ್ತಿನ ಪ್ರೋಗ್ರಾಮನ್ನು ಹಾಕಿ ಭಾಳ ಏನು ಅಭಿಮಾನದಿಂದ ಹಾಕಿದ್ದೇನೆ. ಐ ಆಮ್ ದ ಹೋಸ್ಟ್ ಆಫ್ ದಿಸ್ ಪ್ರೋಗ್ರಾಮ್. ಯಾಕಂತೇಳಿದರೆ ಒಬ್ಬ ಮುಸಲ್ಮಾನನಾಗಿ ಇವತ್ತು ಮಂಗಳೂರಿನ ಕ್ರೈಸ್ತ ಧರ್ಮ ಪ್ರಾಂತ್ಯದ ಈ ಒಂದು ಸಭಾಂಗಣದಲ್ಲಿ ನಿಂತು ಈ ಒಂದು ಕಾರ್ಯಕ್ರಮವನ್ನು ಹೋಸ್ಟ್ ಮಾಡೋದು ನನ್ನ ಪಾಲಿನ ಸೌಭಾಗ್ಯ ಅಂತ ನಾನು ಭಾವಿಸ್ತಾ ಇದ್ದೇನೆ, ಗೌರವ ಅಂತ ಭಾವಿಸ್ತಾ ಇದ್ದೇನೆ. ಅದಕ್ಕಾಗಿ ನಾನು ಬಿಷಪ್ರಿಗೆ ಮತ್ತು ನಮ್ಮ ರಾಯ್ ಕ್ಯಾಸ್ಟಲ್ನವರಿಗೆ, ಸಂಘಟಕರಿಗೆ ವಂದಿಸುತ್ತಾ ಇದೀಗ ಮಾತಿಗಾಗಿ ಶ್ರೀಯುತ ರಾಯ್ ಕ್ಯಾಸ್ಟಲ್. ವೇದಿಕೆಯಲ್ಲಿರುವ ನಮ್ಮ ಧರ್ಮ ಪ್ರಾಂತ್ಯದ ಧರ್ಮಾಧ್ಯಕ್ಷರಾದ ಅತಿವಂದನೀಯ ಬಿಷಪ್ ಪೀಟರ್ ಪಾಲ್ ಸಲ್ಡನ್ ಅವರೇ, ನನ್ನ ಮಿತ್ರ ಹಾಗೂ ಇವತ್ತಿನ ಕೇಂದ್ರ ಬಿಂದು, ನಾನು ಅವರ ಏನು ಹೇಳ್ತಾರೆ, ಅವರು ನನಗೆ ಪ್ರೇರಣೆ ಈ ಸಮಾಜ ಸೇವೆಯಲ್ಲಿ. ಖಂಡಿತವಾಗಿಯೂ ಜೋಸೆಫ್ ಕ್ರಾಸ್ತಾ ಅವರೇ. ಇನ್ನೊಬ್ಬರ ಅಭಿಮಾನಿ ನಾನು ರಫೀಕ್ ಮಾಸ್ಟರ್ ಅವರು ಮಾಡುವ MC, ಅವರಿಗೆ ಬಹುಶಃ ಗೊತ್ತಿಲ್ಲದ ವಿಷಯ ಇಲ್ಲ. ಎಲ್ಲ ವಿಷಯದಲ್ಲಿ ಅವರು MC ಮಾಡಲಿಕ್ಕೆ ಹೇಳಿದರೆ ಅವರು ಒಬ್ಬ ಜ್ಞಾನಿ ಅಂತಲೇ ಹೇಳ್ಬೋದು. ವಾಕಿಂಗ್ ಎನ್ಸೈಕ್ಲೋಪೀಡಿಯಾ. ಯಾವ ವಿಷಯದಲ್ಲಿ MC ಮಾಡಲಿಕ್ಕೆ ಕಾರ್ಯಕ್ರಮ ನಡೆಸಲಿಕ್ಕೆ ಹೇಳಿದರೆ ಅವ್ರು ಯಾವಾಗಲೂ ಸಿದ್ಧ. ನಾನು ಖಂಡಿತವಾಗಿ ಅವರ ಒಬ್ಬ ಅಭಿಮಾನಿ. ಹಾಗೆಯೇ ಇಲ್ಲಿ ನೆರೆದಿರುವ ಎಲ್ಲ ನನ್ನ ಮಿತ್ರರೇ ಅಂತಲೇ ಹೇಳ್ಬೋದು, ಎಲ್ಲರೂ ಮಿತ್ರರೇ. ಖಂಡಿತವಾಗಿ ಇವತ್ತು ಸಂತೋಷವಾಗ್ತದೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ. ನಾನೇನು ಇಲ್ಲಿ ಮುಖ್ಯ ಅತಿಥಿಯಾಗಿ ಬರಬೇಕೆಂದಿರಲಿಲ್ಲ, ಯಾಕೆಂದರೆ ಜೋಸೆಫ್ ಕ್ರಾಸ್ತರ ನಾನು ಒಬ್ಬ ಅಭಿಮಾನಿ ಮತ್ತು ಅವರು ನಮ್ಮ ಮಿತ್ರ. ಏನಾದರೂ ಕೆಲಸ ಹೇಳಿದರೆ ಖಂಡಿತವಾಗಿ ಮಾಡುವ, ಇಲ್ಲಿ ವೇದಿಕೆಯಲ್ಲಿ ಬಂದು ಕೂದಬೇಕಂತ ಇರಲಿಲ್ಲ ನನಗೆ. ಆದರೆ ಈ ಗೌರವ ಅವ್ರು ನನಗೆ ಕೊಟ್ಟಿದ್ದಾರೆ, ಅವರಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಇವತ್ತು ಈ ಪುಸ್ತಕದ ಮ್ಯಾನ್ ವಿತ್ ಮಿಷನ್ ಅಂತ ಬರೆದಿದ್ದಾರೆ. ನಾನು ಬರುವಾಗ ಆಲೋಚನೆ ಮಾಡಿದ್ದೆ, ಈಗ ಅವ್ರಿಗೆ ಪ್ರಾಯ 50 ಮಾತ್ರ. 50 ಪ್ರಾಯದಲ್ಲಿ ಅವರವರ ಬಯೋಗ್ರಫಿಯನ್ನು ಬರೆದ್ರೆ ಇನ್ನು ಬಹುಶಃ ಪ್ರತಿ 5 ವರ್ಷಕ್ಕೆ 10 ವರ್ಷಕ್ಕೆ ಇಷ್ಟೇ ದಪ್ಪ ಪುಸ್ತಕ ಅವರು ಬರಿಬೇಕಾದಿತ್ತು. ಯಾಕೆಂದರೆ ಈಗಾಗಲೇ ಅಷ್ಟು ಕೆಲಸ ಆಗಿದೆ, ಇನ್ನು ಪ್ರತಿ 5 ವರ್ಷಕ್ಕೆ 10 ವರ್ಷಕ್ಕೆ ಇನ್ನೂ ಬಯೋಗ್ರಫಿ ಇದಕ್ಕೆ ಸೇರಿಸ್ಕೊಂಡೇ ಹೋಗಬೇಕಾದಿತ್ತು. ಬಹುಶಃ ಜೀವ ಮತ್ತು ಸ್ವರೂಪ ಅವರು ಇನ್ನೂ ನೀವು ರೆಡಿಯಾಗಿರಬೇಕು. ಅಟ್ಲೀಸ್ಟ್ 4 ಅಥವಾ 5 ಎಡಿಷನ್ಸ್ ಅಲ್ಲ, ಎಕ್ಸ್ಟೆನ್ಷನ್ ಆಫ್ ದ ಬಯೋಗ್ರಫಿ. ಯಾಕೆಂದರೆ ಖಂಡಿತವಾಗಿ ಅವರು ಏನೋ ಕೆಲಸಕ್ಕೆ ಮಾಡ್ತಿದ್ದಾರೆ, ಏನೋ ಅವರು ಮುನ್ನಡೆಸ್ತಾ ಇದ್ದಾರೆ. ಖಂಡಿತವಾಗಿ ಇನ್ನು ಹೆಚ್ಚಿನ ಕೆಲಸ ಅವರಿಂದ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಯಾಕೆಂದರೆ ನಾನು ಈ ಕೊರೋನಾ ಟೈಮಲ್ಲಿ ಪ್ರತ್ಯೇಕವಾಗಿ ಅವರನ್ನು ನೋಡ್ತಾ ಇದ್ದೆ. ಎಲ್ಲರೂ ಊಟದ ಸಣ್ಣ ಕಿಟ್, ನಾವು ಮತ್ತು ಕೆಲವು ದೊಡ್ಡ ದೊಡ್ಡ ಪಾರ್ಟಿಗಳು ಕಿಟ್ಸ್ ಕೊಟ್ಟದ್ದು ಸಾಂಬಾರಿಗೆ ಒಂದು ಪದಾರ್ಥ ಸಾಂಬಾರಿಗೆ ಸಾಕಾಗ್ತಿರ್ಲಿಲ್ಲ. ಆದರೆ ಇವರು ದೊಡ್ಡ ಕಿಟ್ಸನ್ನು ಎಷ್ಟೋ ಜನಕ್ಕೆ ಕೊಟ್ಟಿದ್ದಾರೆ.
ಅದು ಮಾತ್ರವಲ್ಲದೆ ಈ ಕೊರೋನಾ ಟೈಮಲ್ಲಿ ಎಲ್ಲರೂ ಹಣ ಇಲ್ಲ ಇರುವಾಗ 10 ಮನೆ ಕಟ್ಟಿಸಿಕೊಟ್ರು ಅವರು. ಬಹುಶಃ ಇದಕ್ಕಿಂತ ದೊಡ್ಡ ಸಮಾಜ ಸೇವೆ, ಚಾರಿಟಿ ವರ್ಕ್ ಬೇರೆ ಇಲ್ಲ ಅಂತ ನಾನು ಹೇಳ್ಬೋದು. ಯಾಕೆಂದರೆ ಮನೆ ಕಟ್ಟಲಿಕ್ಕೆ ನಮ್ಮ ಕೆಲವು ಸಂಸ್ಥೆಗಳು ಭಾಳ ಆಲೋಚನೆ ಮಾಡ್ತಾರೆ, ದೊಡ್ಡ ದೊಡ್ಡ ಪ್ಲ್ಯಾನ್ಗಳು ಹಾಕ್ತಾ ಇದ್ದಾರೆ. ಆದರೆ ಒಂದು ಮನೆಗೆ ಇನ್ನೂ ಕೂಡ ಫೌಂಡೇಶನ್ ಸ್ಟೋನ್ ಹಾಕಲಿಕ್ಕೆ ಕಷ್ಟ ಆಗುವಾಗ ಜೋಸೆಫ್ ಅವರು 10 ಮನೆ ಕಟ್ಟಿಸಿ ಮುಗಿಸಿದ್ದಾರೆ. ಇನ್ನು ಎಷ್ಟು ಮನೆ ಲೈನಲ್ಲಿ ಇದೆ ಅಂತ ನನಗೆ ಅಂದಾಜಿಲ್ಲ. ಮೊನ್ನೆ ನಾನು ಫೋಟೋ ನೋಡಿದ್ದೆ, ಇವತ್ತು ಕೂಡ ಬುಕ್ಕಲ್ಲಿ ಫೋಟೋ ಇದೆ. ಬಹುಶಃ ನಾನು ಆ್ಯಸ್ ಎ ಸಿವಿಲ್ ಕಾಂಟ್ರಾಕ್ಟರ್ ಕೂಡ ಬಹುಶಃ ಅಷ್ಟು ಚೆಂದ ಮನೆ ಕಟ್ಟಿಸ್ಬೇಕಾದ್ರೆ ನನ್ನ ಅಂದಾಜು ಮನೆ ಬಂತು ಇದೊಂದು 15-20 ಲಕ್ಷ ಇರಬೇಕಂತ ಭಾವಿಸಿದ್ದೇನೆ ಆ ಮನೆಗೆ. ಆದರೆ ಅವ್ರು ಎಷ್ಟಕ್ಕೆ ಮಾಡಿದಂತ ಕೇಳಲಿಲ್ಲ. ಆದರೆ ಆ ಮನೆ ಅಷ್ಟು ಚೆಂದವಾಗಿ ಅವರು ನಿರ್ಮಿಸಿಕೊಟ್ಟಿದ್ದಾರೆ. ಅದು ಕೂಡ ನಮ್ಮ ಸ್ವಜಾತಿಯವರಿಗೆಲ್ಲ, ಬೇರೆ ಜಾತಿಯವರಿಗೆ ಆ ಮನೆ ಲಾಸ್ಟ್ ಮನೆ ಕಟ್ಟಿಸಿಕೊಟ್ಟರು ಬೇರೆ ಜಾತಿಯವರಿಗೆ. ಬಹುಶಃ ಈ ಜೋಸೆಫ್ ಕ್ರಾಸ್ತಾ ಅವರು ಒಂದು ಸಮಾಜ ಸೇವಕರಾಗಿ, ಏನೋ ರಫೀಕ್ ಮಾಸ್ಟರ್ ಹೇಳಿದ್ದಾರೆ, ಈಸ್ ಎ ಐಕಾನ್ ನಾಟ್ ಓನ್ಲಿ ಫಾರ್ ಸಮಾಜ ಸೇವೆ, ಈ ಸಂವರ್ಧಕ್ಕಾಗಿ ಕೂಡ ಅವರು ಐಕಾನ್ ಆಗಿ ಬೆಳೆದು ಬರಲಿ ಅಂತ ನಾನು ಭಾವಿಸ್ತೇನೆ. ಯಾಕೆಂದರೆ ಅವ್ರ ಕಾರ್ಯಕ್ರಮದಲ್ಲಿ ರಫೀಕ್ ಮಾಸ್ಟರ್ MC ಆಗಿರ್ತಾರೆ, ಸ್ವರೂಪ್ ಅಮೀನ್ ಅವರು ಪುಸ್ತಕ ಬರೀತಾರೆ, ನಮ್ಮ ಧರ್ಮಾಧ್ಯಕ್ಷರು ಇಲ್ಲಿ ಹಾಜರಿದ್ದಾರೆ. ಬಹುಶಃ ಖಂಡಿತ ಇಂಥ ವಾತಾವರಣ, ಇಂಥ ಬೆಳವಣಿಗೆ, ಅಲ್ಲಿ ಒಬ್ಬರು ಅವ್ರ ಹೆಸರು ಮರ್ತೋಯ್ತಾನೆ, ಗುತ್ತಿಗಾರವರು ಅವರಿದ್ದಾರೆ. ಬಹುಶಃ ಇಂಥ ವಾತಾವರಣ ನಮಗೆ ಈ ಮಂಗಳೂರಿನಲ್ಲಿ, ದಕ್ಷಿಣ ಕನ್ನಡ ಕರಾವಳಿಯಲ್ಲಿ ಇಂಥ ಒಂದು ವ್ಯಕ್ತಿ ಎಲ್ಲರನ್ನೂ ಒಟ್ಟಿಗೆ ಗೂಡಿಸುವ ಒಂದು ವ್ಯಕ್ತಿತ್ವ, ಎಲ್ಲರನ್ನೂ ಒಂದೇ ಜಾತಿ ಧರ್ಮ ಮರೆತು, ಜಾತಿ ಧರ್ಮ ಬಿಟ್ಟು ದೇವರ ಹೆಸರಿನಲ್ಲಿ, ಯಾರೂ ಆಗಲಿ ಆ ದೇವರ ಹೆಸರಿನಲ್ಲಿ ಕೆಲಸ ಮಾಡಿಸಿ ನಮ್ಮನ್ನೆಲ್ಲ ಒಂದೇ. ಮೊದಲೇ ನಾವು ಹೇಗಿದ್ದೆ, ಬಹುಶಃ 40-50 ವರ್ಷ ಹಿಂದೆ ನಾವು ಒಬ್ಬರನ್ನೊಬ್ಬರು ಹಿಂದೂ, ಮುಸ್ಲಿಮು, ಕ್ರಿಶ್ಚಿಯನ್ ಅಂತ ಹೇಳ್ತಿರ್ಲಿಲ್ಲ. ಎಲ್ಲರೂ ನಮ್ಮ ಮಿತ್ರರಾಗಿದ್ದರು. ಶಾಲೆಗೆ ಹೋಗುವಾಗ ಬಹುಶಃ ಅವರು ತಂದದ್ದು ನಾವು ತಿಂತಿದ್ದೆ, ಅವ್ರ ಬುತ್ತಿಯಿಂದ ತಿಂತಿದ್ವಿ, ನಮ್ಮ ಬುತ್ತಿಯಿಂದ ಅವರಿಗೆ ಕೊಡ್ತೀವಿ. ಈಗ ನಮಗೆ ಧರ್ಮ ಮುಖ್ಯ ಕಾಣ್ತದೆ. ಯಾವ ಕಾರ್ಯಕ್ರಮ ಹೋಗುವಾಗ ಯಾರ್ದು ಕಾರ್ಯಕ್ರಮ ಅಂತ ನಾವು ಕೇಳ್ತೇವೆ. ಬಿಷಪ್ ಅವರು ಇದನ್ನೆಲ್ಲ ಮರೆತು ಅವ್ರದ್ದೊಂದು ಏನು ಬಂಧುತ್ವ ಒಂದು ಕಾರ್ಯಕ್ರಮ ಇದೆ, ಈ ಬಂಧುತ್ವ ಯೋಜನೆ ಅಡಿ ನಾವೆಲ್ಲರೂ ಒಂದುಗೂಡಿಸ್ಬೇಕಂತ ಅವರು ಒಂದು ಮನಸ್ಸು ಇದೆ. ಅದರ ಪ್ರಕಾರ ನಾವೆಲ್ಲ ಕೆಲಸ ಮಾಡಿ ಖಂಡಿತವಾಗಿ ನಾವು ಯಾರೂ ಬೇರೆ ಬೇರೆ ಜಾತಿ ಧರ್ಮದವರಲ್ಲ, ನಾವು ಎಲ್ಲರೂ ದೇವರ ಮಕ್ಕಳು. ಒಟ್ಟಿಗೆ ಆಗಿ ಈ ನಮ್ಮ ಏನು ಸಮಾಜದಲ್ಲಿ ಬಹಳ ಹಿನ್ನಡೆದಿದ್ದಾರೆ, ದೀನ ದಲಿತರಿದ್ದಾರೆ, ಕಷ್ಟದಲ್ಲಿದ್ದಾರೆ, ಬಡವರಿದ್ದಾರೆ, ಅವರನ್ನು ಸಹಾಯ ಮಾಡಿ ನಾವು ಈ ಸಮಾಜವನ್ನು ಎತ್ತರಕ್ಕೆ ಬೆಳೆಸಬೇಕು, ಉದ್ಧಾರ ಮಾಡಬೇಕು. ನಿಜವಾಗಿ ಈ ಕೆಲಸಕ್ಕೆ ಜೋಸೆಫ್ ಕ್ರಾಸ್ತಾ ಅವರೇ ನಮಗೆ ಒಂದು ಪ್ರೇರಣೆ ಅಂತ ಹೇಳಿ, ನೀವು ಎಲ್ಲರಿಗೆ ಈ ಒಟ್ಟುಗೂಡಿಸಿ ನಿಮ್ಮ ಈ ದೇವರ ಕೆಲಸದಲ್ಲಿ ನಮ್ಮನ್ನು ಕೂಡ ಒಂದು ಪಾಲನೆ ಮಾಡಿದರೆ ನಾವು ಕೂಡ ಪುಣ್ಯವಂತರಾಗ್ತೇವೆ ಅಂತ ಹೇಳಿ ನನ್ನ ಮಾತು ಮುಗಿಸ್ತೇನೆ. ಧನ್ಯವಾದಗಳು. ಧನ್ಯವಾದಗಳು ಶ್ರೀಯುತ ರಾಯ್ ಕ್ಯಾಸ್ಟನ್ ಅವರಿಗೆ. ಈ ಒಂದು ಪುಸ್ತಕದ ಸಹ ಸಂಪಾದಕರಾಗಿ ಸೇವೆಯನ್ನು ಸಲ್ಲಿಸಿದಂಥ ಸ್ವರೂಪ್ ವಿ ಅಮೀನ್ ಅವರಿಗೆ ಒಂದು ಶಾಲು ಹೊದಿಸಿ ಇದೀಗ ಗೌರವಾರ್ಪಣೆ. ಅವರನ್ನು ನಾವು ಸನ್ಮಾನಿಸ್ತಾ ಇದ್ದೇವೆ. ಸಮುದ್ರದ ಅಲೆಗಳು ಬಂದಾಗ ಅಂಜಿ ನಾವು ಅದಕ್ಕೆ ಅಲೆಗಳು ಬರದೆ ಹಾಗೆ ತಡಿಲಿಕ್ಕೋಸ್ಕರ ನಾವು ಅಡ್ಡ ಗೋಡೆ ಕಟ್ಟಿದರೆ ಅದು ಒಂಥರ ನೆಗೆಟಿವ್ ಥಿಂಕಿಂಗ್. ಅದೇ ಸಮುದ್ರದ ಅಲೆಯಿಂದ ನಾವು ಇವತ್ತು ವಿದ್ಯುತ್ತನ್ನು ಉತ್ಪಾದಿಸ್ತೇವೆ, ಅದು ಪಾಸಿಟಿವ್ ಥಿಂಕಿಂಗ್. ಹಾಗೆ ಇವತ್ತು ಸ್ವರೂಪ್ ಅಮೀನ್ ಎಂಬ ಇನ್ಮೇಟ್ನ ಮೂಲಕ ಒಂದು ಪಾಸಿಟಿವ್ ಒಂದು ಟ್ರಾನ್ಸ್ಫಾರ್ಮೇಷನ್ ಆಗಿದೆ. ಇವತ್ತು ಅವರೊಬ್ಬರ ಲೇಖಕರಾಗಿದ್ದಾರೆ, ಬರಹಗಾರರಾಗಿದ್ದಾರೆ, ಈ ಸಮಾಜಕ್ಕೆ ಒಂದು ಪುಸ್ತಕವನ್ನು ಲೋಕಾರ್ಪಣೆ ಮಾಡಿದ್ದಾರೆ. ಇವತ್ತು ಅವರು ಏನು ಎಂಬುದು ಬಹುಶಃ ನನಗೂ ಕೂಡ ಒಂದು ಪ್ರಶ್ನೆ ಬಂತು, ಇದು ಯಾರಪ್ಪ ಈ ಸ್ವರೂಪ್ ವಿ ಅಮೀನ್ ಅಂತೇಳಿ. ಇನ್ನು ನಾನು ನಮ್ಮ ಜೀವ ಅವ್ರ ಹತ್ರ ಕೇಳುವಾಗಲೇ ಗೊತ್ತಾದ ನಮ್ಮ ಏನು ಸ್ನೇಹಾಲಯದ ಇನ್ಮೇಟ್. ಸೊ ಇವತ್ತು ಈ ಒಂದು ಟ್ರಾನ್ಸ್ಫಾರ್ಮೇಷನ್ ಇವತ್ತು ಸ್ನೇಹಾಲಯ ಅವರಿಗೆ ನೀಡಿದೆ, ಜಿಯೋ ಡಿಸಿಲ್ವ ಅವರು ನೀಡಿದ್ದಾರೆ. ಧನ್ಯವಾದ. ಕಾರ್ಯಕ್ರಮದಲ್ಲಿ ನಮ್ಮೆಲ್ಲ ಲೇಖಕರಿಗೆ ಒಂದು ಗೌರವಾರ್ಪಣೆ ಮಾಡ್ತಕ್ಕಂಥ ಒಂದು ಹೊತ್ತು. 11 ಮಂದಿ ಲೇಖಕರು ಜೋಸೆಫ್ರವರ ಆತ್ಮೀಯರು ಇದರಲ್ಲಿ ಲೇಖನವನ್ನು ಬರೆದಿದ್ದಾರೆ. ಮೊದಲಿಗೆ ಸಿಸ್ಟರ್ ಮರಿಯಾ ಅವರು ಅನಾರೋಗ್ಯ ಕಾರಣದಿಂದ ಬರಲಿಲ್ಲ. ರಿಟೈರ್ಡ್ HM ಹೆಡ್ ಮಿಸ್ಟ್ರೆಸ್ ರೋಸಾ ಮಿಸ್ತಿಕಾ ಕಿನ್ನಿಕಂಬಳ, ಇದೀಗ ಬೆಥನಿ ಕಾನ್ವೆಂಟ್ ಬೆಂದೂರಲ್ಲಿ ಅವರು ಇದ್ದಾರೆ. ಅನಾರೋಗ್ಯ ಕಾರಣದಿಂದ ಅವರು ಬರಲಿಲ್ಲ. ಹಾಗೆಯೇ ಇದರ 2ನೇ ಲೇಖಕರು ರಫೀಕ್ ಮಾಸ್ತರ್, ಸಮಾಜ ಸೇವಕರು ಮತ್ತು
ಶಿಕ್ಷಣದ ಮಾರ್ಗದರ್ಶಕರು. ನನಗೆ ಕೊನೆಗೆ ಕೊನೆಗೆ ತಗೊಳ್ತೇನೆ. ಮೂರನೇದು ಶ್ರೀಮತಿ ಒಲಿವಿಯಾ KL, ಇವರು ಶಿಕ್ಷಕಿ, ಹಾಗೆ ಜೋಸೆಫ್ ರವರ ಅರ್ಧಾಂಗಿ, ಹಾಗೆ ಸೆಕ್ರೆಟರಿ ಸ್ನೇಹಾಲಯ ಚಾರಿಟೇಬಲ್ ಟ್ರಸ್ಟ್, ಒಳ್ಳೆಯ ಎಜುಕೇಷನಿಸ್ಟ್ ಮತ್ತು ಕೃಷಿಕರು. ಇದೀಗ ಈ ಒಂದು ಗೌರವವನ್ನು ತಾವು ಪಡ್ಕೊಳ್ಬೇಕು. ಬಿಷಪ್ ಅವರು ಗೌರವಿಸ್ತಾ ಇದ್ದಾರೆ. ಇದು ಪ್ರೀತಿಯ ಕಾಣಿಕೆ. ಹಾಗೆ ನಮ್ಮೊಟ್ಟಿಗೆ ಡಾಕ್ಟರ್ ಮುಹಮ್ಮದ್ ಮತ್ತೆ ತಗೊಳ್ತೇವೆ. ಡಾಕ್ಟರ್ ಮುಹಮ್ಮದ್ ಗುತ್ತಿಗಾರ್, ಅಸೋಸಿಯೇಟ್ ಪ್ರೊಫೆಸರ್ ಆ್ಯಂಡ್ HOD ಮೆಡಿಕಲ್ ಸೋಷಿಯಲ್ ವರ್ಕ್, ಯನಪಯ್ಯ ಯೂನಿವರ್ಸಿಟಿ. ಇವರು ಉತ್ತಮ ವಾಗ್ಮಿ, ತರಬೇತುದಾರ, ಹಾಗೆ ಫ್ರೀಲ್ಯಾನ್ಸ್ ರೈಟರ್ ಮತ್ತು ಅನೇಕ NGOಗಳ ಗೈಡ್ ಆಗಿ ಇವತ್ತು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಈ ನಾಡು ಕಂಡಂಥ ಒಂದು ಗ್ರೇಟ್ ಪರ್ಸ್ನಾಲಿಟಿ ಡಾಕ್ಟರ್ ಮುಹಮ್ಮದ್ ಗುತ್ತಿಗಾರ್. ಇವತ್ತು ಒಂದು ಚಪ್ಪಾಳೆ ಕೊಟ್ಟು ನಾವು ಅವರನ್ನು ಅಭಿನಂದಿಸುವ. ಮತ್ತು ನಿಮ್ಮ ಸ್ನೇಹಾಲಯಕ್ಕೆ ಸಹಯೋಗ ಕಾರ್ಡು ಕೂಡ ಇದೆ, ಅದಕ್ಕೂ ಕೂಡ ಅವರ ಒಂದು ಉತ್ತೇಜನ ಪ್ರೇರಣೆ ಇದೆ ಅಂತ ನಾನು ಭಾವಿಸ್ತೇನೆ. ಹಾಗೆ ಶ್ರೀಯುತ ಹೇಮಾಚಾರ್ಯ ಅವರು ಬಂದಿಲ್ಲ. ಸ್ಟೀಫನ್ ಎರಾಲ್ಡ್ ಮಸ್ಕರೇನಿಯಸ್, ಇವರ ಫೈನಾನ್ಷಿಯಲ್ ಕನ್ಸಲ್ಟೆಂಟ್, ಲೆಕ್ಚರರ್ ಆಫ್ ಸೋಫಿಯಾ ಕಾಲೇಜ್ ಬಾಂಬೆ. ಈಸ್ ಅ ಮ್ಯಾನೇಜಿಂಗ್ ಡೈರೆಕ್ಟರ್ ಆಫ್ ಡೈಜಿ ವರ್ಲ್ಡ್ ಪಬ್ಲಿಕೇಶನ್ಸ್. ಹಾಗೆ ಶ್ರೀಮತಿ ಫೆಲ್ಸಿ ಲೋಬೋ, ಪ್ರತಿಭೆಯ ಗಣಿ, ಇವತ್ತು ನಮ್ಮೊಟ್ಟಿಗಿದ್ದಾರೆ. ಶ್ರೀಮತಿ ಫೆಲ್ಸಿ ಲೋಬೋ ಅವರು ದ ಬಂಡಲ್ ಆಫ್ ಮಲ್ಟಿ ಟ್ಯಾಲೆಂಟೆಡ್, ಬಹುಮುಖ ಪ್ರತಿಭೆಯ ಗಣಿ ಅವರು. ಹಾಗೆ ರವಿ ನಾಯ್ಕಾಪು ಅವರು ಪತ್ರಕರ್ತರು, ಸಾಮಾಜಿಕ ಚಿಂತಕರು, TV ನಿರೂಪಕರು, ಬರಹಗಾರರು ಮತ್ತು ಈಗಾಗಲೇ ಸ್ನೇಹಾಲಯದ ಬಗ್ಗೆ ಸ್ನೇಹ ಗಂಗೆ ಎಂಬ ಪುಸ್ತಕವನ್ನು ಕೂಡ ಲೋಕಾರ್ಪಣೆ ಮಾಡಿದ್ದಾರೆ. ಇನ್ನು ಸ್ಟ್ಯಾನಿ ಡಿಸಿಲ್ವಾ ಬೇಳ, ಡಿಸೋಜಾ ಬೇಳ, ಇವರು ಬ್ಯೂರೋ ಚೀಫ್, ಡೈಜಿ ವರ್ಲ್ಡಿನ ಬ್ಯೂರೋ ಚೀಫ್ ಆಗಿದ್ದಾರೆ. ಹಾಗೆ ಅನೇಕ ಸಿನಿ ಮತ್ತು ಸೀರಿಯಲ್ನ ಡೈರೆಕ್ಟರ್ ಆಗಿದ್ದಾರೆ. ಪತ್ರಕರ್ತರಾಗಿ ಕೂಡ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಮುಂದಕ್ಕೆ ಜಾರ್ಜ್ ಓಸ್ವಾಲ್ಡ್ ಡಿಸೋಜರ್ ಅವರು, ಇವರು ಕೃಷಿಕರು, ಸಂಗೀತ ಪ್ರೇಮಿಗಳು, ಮ್ಯೂಸಿಕ್ ಕಂಪೋಸರ್, ಹಾಗೆ ಕೊಂಕಣಿ ರೈಟರ್ ಮತ್ತು ಒಬ್ಬ ಸೈಲೆಂಟ್ ಸೋಷಿಯಲ್ ವರ್ಕರ್. ಹಾಗೆ ಪ್ರಶಾಂತ್ ಫೆರಾವೋ ಇದ್ದಾರೆ, ಬಿಸ್ನೆಸ್ ಮ್ಯಾನ್, ಈಸ್ ಅ ಮೆಂಬರ್ ಆಫ್ ದ ರಾಯಲ್ ಅಹ್ಮದಿ ಫ್ಯಾಮಿಲಿ ಕುವೈತ್. ಆ ಮೂಲಕ ಅನೇಕ ಸಂಘ ಸಂಸ್ಥೆಗಳಿಗೆ ಸಹಕರಿಸ್ತಾ ಇದ್ದಾರೆ. ಹಾಗೆ ಕೊಡುಗೈ ದಾನಿ, ಸಂಘಟನಾ ಚತುರ, ನಾಟಕಕಾರ ಮತ್ತು ಸಮರ್ಥ ನಾಯಕ, ಡೈನಮಿಕ್ ಲೀಡರ್ ಅವರು. ಮುಂದೆ ವೀನಾ ಡಿಸೋಜಾ, ಮ್ಯಾನೇಜರ್ ಸ್ನೇಹಾಲಯ. ಅವರು ಬಹುಮುಖ ಪ್ರತಿಭೆ, ಉತ್ತಮ ಸಂವಹನ ಕಮ್ಯುನಿಕೇಷನ್ ಸ್ಕಿಲ್ ಇದೆ, ಉತ್ತಮ ಪ್ರೇರಕ ಶಕ್ತಿಯಾಗಿದ್ದಾರೆ. ಹಾಗೆ ಉತ್ತಮ ಸಂಘಟಕರಾಗಿ ಕೂಡ ಇವತ್ತು ಸ್ನೇಹಾಲಯದ ಒಂದು ಮುನ್ನಡೆಯ ಒಂದು ಭಾಗವಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಹೀಗೆ ಒಟ್ಟು 11 ಮಂದಿ ಇದರ ಲೇಖಕರನ್ನು ಗೌರವಿಸಿದ್ದೇವೆ. ಧನ್ಯವಾದಕ್ಕಿಂತ ಮುಂಚಿತವಾಗಿ ನಮ್ಮ ಸ್ವರೂಪ್ ಅವರು ಒಂದು 2 minutes ಮಾತಾಡ್ತಾರೆ. Most Reverend Dr. Peter Paul Saldana, Bishop, Mangalore Diocese, Honorable Mr. Roy Castellino, PRO, Mangalore Diocese, Mr. Joseph Krasta, Managing Trustee, Snehalaya Charitable Trust, eminent personalities, Rafiq Master, benefactors, beneficiaries, eminent personalities, and my dear brothers and sisters. First of all, I would like to thank you all for giving me an opportunity to grace this occasion. I won't waste your precious time with my oration. Before delivering my talk, I would like to quote a beautiful verse from the book of Job, chapter 1, verse 21. What we do when we are faced with problems, my dear brothers and sisters, we say, "Devara incha daik maltar, betakle incha adu podo." Vaka kelor nerara pura shuru maltar. Matra Job, he did not do such a thing. He said, naked I came forth from my mother's womb, and naked shall I go back again. The Lord gave and the Lord has taken back. Blessed be the name of the Lord. These optimistic words of Job still resonate in my inner sight whenever I slip into a state of melancholy or lose something of paramount importance. So, my dear brothers and sisters, during times of trials and tribulations, never ever say die. I had a first-hand experience, and I have emerged triumphant from the abysmal depths with resilience, courage, and loads of positivity. So, my dear brothers and sisters, I just want to tell you one thing, that nothing in this world is permanent. Almost everything is temporal, and it has to change and will change. All that is required is we have to exhibit resilience and timeless patience.
So, I just remembered a quote from the great English poet Percy Bysshe Shelley, who said, "If there's winter, so shall there be spring." And that is what he said, because nothing is permanent. It will change, and it has to change. And like yesterday, I got a call from my previous employer. It's a good news that they are opening a manufacturing facility in Bangalore, and he just asked me to for me to assist him. So it's good news. I'll be leaving tonight to Bangalore, and so it's a good news, so that I'll be a part of the company which I was working for. And this transformation has come, entire credit goes to Snehalaya. I've been there for almost 3 long years, and I've seen the works of Joseph, what he has done for the downtrodden. I was just perplexed, and what I'm going to do is I'm just inspired by him, and what I'll be doing is, in my future life, I'll be incorporating his principles, and I'll be leading my life according to his principles. So, my friends, before concluding, I would there's a beautiful quote from the Bhagavad Gita, from the Sankhya Yoga, chapter 2 and verse 47. What it says is, "Karmanye vadikaraste ma phaleshu kadachana ma karma phalahetur bhurma te sanvosva karmani." What it says is, you have an authority only on your actions, but not on the fruits of your actions. And do not get attached to the fruits of action. And always stay away from inactivity. This is what Joseph has done. I've seen him doing this. He just goes about doing his work, and he's never ever worried about the fruits of his actions. Whatever has to happen will happen. And okay, my friends, I've taken enough time, and with this I conclude. And before concluding, I would like to thank you all for giving me an opportunity to grace this occasion. And I wish you all the best, very best in your personal as well as your professional career. Thank you. ಕಾದ ಕಬ್ಬಿಣದ ಮೇಲೆ ನೀರು ಬಿದ್ದರೆ ಅದು ಮಾಯ ಆಗುತ್ತೆ. ನೀರು ಎಲ್ಲಿ ಹೋಯ್ತು ಅಂತಲೇ ಕಾಣಲ್ಲ. ಅದೇ ತಾವರ ಎಲೆ ಬಿದ್ದರೆ ಅದು ಮುತ್ತಿನಂತೆ ಕಾಣುತ್ತೆ. ಅದು ಮುತ್ತಾಗುವುದಿಲ್ಲ. ಮುತ್ತಿನಂತೆ ನೋಡುವಾಗ ಆ ನೀರಿನ ಬಿಂದು ಮುತ್ತಿನ ಹಾಗೆ ಕಾಣುತ್ತೆ. ಅದೇ ಸ್ವಾತಿ ಮಲೆಯಲ್ಲಿ ಬಿದ್ದಂಥ ನೀರಿನ ಹನಿ ಅದು ಸಮುದ್ರದ ಒಳಗಿನ ಚಿಪ್ಪೊಳಗೆ ಸೇರಿಕೊಂಡ್ರೆ ಅದು ಮುತ್ತಾಗುತ್ತೆ. ಸೊ ಮಾಯ ಆಗುವುದು, ಮುತ್ತಿನಂತೆ ಕಾಣುವುದು ಮತ್ತು ಮುತ್ತಾಗುವುದು, ಇದು ಸಂಸರ್ಗತಃ ಜಾಯತೆ ಅಂತ ಹೇಳ್ತಾರೆ. ಅದು ಸಂಸರ್ಗದಿಂದ, ಸಹವಾಸದಿಂದ ಬರುತ್ತೆ. ಹಾಗೆ ಇವತ್ತು ಸ್ವರೂಪ್ ಎಂಬಂಥ ಒಂದು ಮುತ್ತು ಇವತ್ತು ಸ್ನೇಹಾಲಯದ ಸೊತ್ತಾಗಿ ಇಡೀ ಜಗತ್ತಿಗೊಂದು ಶಕ್ತಿಯಾಗಿದೆ. ನಿಮಗೆ ಇನ್ನಷ್ಟು ಶುಭವನ್ನು ಹಾರೈಸ್ತೇನೆ. ನಾಳೆ ನೀವು ಕೂಡ ಜೋಸಫರನ್ನು ಮಿಗಿಲಾಗಿ ಒಳ್ಳೆಯ ಸಮಾಜ ಸೇವಕನಾಗಿ ನಿಮಗೆ ರಾರಾಜಿಸುವಂಥ ಒಂದು ಸೌಭಾಗ್ಯ ಸರ್ವಶಕ್ತಿಯನ್ನು ಕೊಡಲಿ ಅಂತ ಹಾರೈಸ್ತಾ, ಕಾರ್ಯಕ್ರಮದ ಕೊನೆಯಲ್ಲಿ ಇವತ್ತಿನ ಕೇಂದ್ರಬಿಂದು ಸನ್ಮಾನ್ಯ ಬ್ರದರ್ ಜೋಸೆಫ್ ಕ್ರಾಸ್ತರವರ ಧನ್ಯವಾದ ಸಮರ್ಪಣೆ. ಒಂದು ಮಾತು ಇದೆ, ಹಚ್ಚುವುದಾದರೆ ದೀಪವನ್ನು ಹಚ್ಚು, ಬೆಂಕಿಯನ್ನಲ್ಲ ಅಂತೇಳಿ. ದೀಪ ಹಚ್ಚಿದರೆ ಬೆಳಕು ಬರುತ್ತೆ, ಬೆಂಕಿ ಹಚ್ಚಿದರೆ ಎಲ್ಲ ಹೊತ್ತಿ ಹೋಗುತ್ತೆ. ಹಚ್ಚುವುದಾದರೆ ದೀಪವನ್ನು ಹಚ್ಚು, ಬೆಂಕಿಯನ್ನಲ್ಲ. ಆರಿಸುವುದಾದರೆ ನೋವನ್ನು ಆರಿಸು, ನಗುವನ್ನಲ್ಲ ಅಂತೇಳು. ಇವತ್ತು ದೀಪವನ್ನು ಹಚ್ಚುವ, ನೋವನ್ನು ಆರಿಸುವ, ನಗುವನ್ನು ಅರಳಿಸುವ ಒಂದು ವ್ಯಕ್ತಿತ್ವ ಬ್ರದರ್ ಜೋಸೆಫ್ ಕ್ರೈಸ್ತ. ಧನ್ಯವಾದ ಸಮರ್ಪಣೆಗಾಗಿ. ಇವತ್ತಿನ ಈ ಪುಸ್ತಕ ಬಿಡುಗಡೆಯ ಕಾರ್ಯಕ್ರಮವ, ಈ ಪುಸ್ತಕವನ್ನು ಬರೆದಂತಹ ನನಗೆ ಗೊತ್ತಿರಲಿಲ್ಲ. ಒಂದು ದಿವಸ ಜಿಯೋ ಸರ್ ಈ ರೀತಿಯಾಗಿ ಮೊದಲೇ ಅವ್ರು ಕೇಳ್ತಿದ್ರು, ನಿನ್ನ ಫ್ರೆಂಡ್ಸ್ ಯಾರೆಲ್ಲ ಇದ್ದಾರೆ ಸ್ವಲ್ಪ ಹೇಳಂತ. ನನಗೆ ಗೊತ್ತಿರಲಿಲ್ಲ, ನನ್ನ ಫ್ರೆಂಡ್ಸ್ನ ಹೆಸರೆಲ್ಲ ಕೊಟ್ಟೆ. ಆಮೇಲೆ ಗೊತ್ತಾಯಿತು ಅವರೇನೋ ಮಾಡ್ತಾ ಇದ್ದಾರೆ ಅಂತ. ಇವತ್ತು ಈ ಸುಂದರವಾದ ಕೃತಿಯನ್ನು ಅವರು ಲೋಕಾರ್ಪಣೆ ಮಾಡಿದ್ದಾರೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಮಂಗಳೂರಿನ ನಮ್ಮ ಆತ್ಮೀಯರು, ನನಗೂ ಕೂಡ ಅವರೊಂದು ಪ್ರೇರಣೆ. ಯಾಕೆಂದರೆ ಅವರ ಸಣ್ಣತನ, ಅವರಲ್ಲಿರುವ ಒಂದು ಬಡವರ ಬಗ್ಗೆ ಕಾಳಜಿ, ಅವರು ಮಾಡುವಂಥ ಕಾರ್ಯಕ್ರಮಗಳು ನಮಗೂ ಕೂಡ ಒಂದು ಪ್ರೇರಣೆ ಆಗಿವೆ. ಇಂಥ ಒಂದು ಕಾರ್ಯಕ್ರಮದಲ್ಲಿ ಅವರ ಜೊತೆಯಲ್ಲಿದ್ದದ್ದು ನನ್ನೊಂದು ಸೌಭಾಗ್ಯ. ಇವತ್ತು ನಮ್ಮ ಈ ಕರೆಗೆ ಹೋಗ್ಬಿಟ್ಟು ಈ ಪುಸ್ತಕವನ್ನು ಬಿಡುಗಡೆ ಮಾಡಿದಂತಹ ನಮ್ಮ ಆತ್ಮೀಯ ಧರ್ಮಾಧ್ಯಕ್ಷರು ಪೀಟರ್ ಪೌಲ್ ಸಲ್ಡನ, ನಿಮಗೆ ನನ್ನ ಹಾಗೂ ನಮ್ಮ ಟ್ರಸ್ಟಿಗಳ ನಮ್ಮೆಲ್ಲ ಟೀಮಿನ ಪರವಾಗಿ ಹೃದಯಾಂತರಾಳದ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ. ಹಾಗೂ ಇವತ್ತಿನ ಮುಖ್ಯ ಅತಿಥಿಯಾದಂತಹ ರಾಯ್ ಸರ್, ಅವರು ನಮಗೆ ಈಗಲೂ ರಾಯ್ ಸರ್ ಅಂತ ಹೇಳೋದು. ಯಾಕಂದರೆ ಅವರು ನಮಗೆ ತುಂಬ ಅಚ್ಚುಮೆಚ್ಚಿನವರು. ನಮ್ಮ ಎಂಥದೇ ಕಾರ್ಯಕ್ರಮ ಆಗಲಿ, ಸ್ನೇಹಾಲಯದ ಕಟ್ಟಡಗಳಾಗಲಿ, ನಮಗೆ ಕೆಲವು ಸಾರಿ ಎಂಥಾದ್ರೂ ಕಾರ್ಯಕ್ರಮಗಳು ಬೇಕಾದರೂ, ಯಾವುದೇ ಸಹಾಯ ಬೇಕಾದರೂ ನಾವು ಕರೆದು
ಡೈರೆಕ್ಟರ್ ರಾಯ್ ಸರನ್ ಅವರು ನಮಗೆ ತುಂಬ ಮಾರ್ಗದರ್ಶನ ಕೊಟ್ಟಿದ್ದಾರೆ ಬೇರೆ ಬೇರೆ ರೀತಿಯಲ್ಲಿ. ಅವರು ಈ ಕಾರ್ಯಕ್ರಮಕ್ಕೆ ಗೆಸ್ಟ್ ಆಗಿ ಇವತ್ತು ಮುಖ್ಯ ಅತಿಥಿಯಾಗಿ ಬಂದದ್ದು ನಮಗೆ ತುಂಬ ಸಂತೋಷ. ಇವತ್ತು ಈ ಕಾರ್ಯಕ್ರಮದಲ್ಲಿ ಇದ್ದದ್ದು ನಮಗೆ ಸೌಭಾಗ್ಯ ತಂದಿದೆ ಸರ್. ನಿಮಗೂ ಕೂಡ ನಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಈ ಪುಸ್ತಕವನ್ನು ಬರೆದು ಸ್ನೇಹಾಲಯವು ಇನ್ನಷ್ಟು ಕೀರ್ತಿಯನ್ನು ನಮಗೆ ಸೇವೆ ಮಾಡಲು ಇನ್ನಷ್ಟು ಜವಾಬ್ದಾರಿಯನ್ನು ಹೆಚ್ಚಿಸಿದಂತಹ ನಮ್ಮೆಲ್ಲ ಕಾರ್ಯಕ್ರಮಕ್ಕೆ ಈ ಸ್ನೇಹಾಲಯದ ಒಂದು ಭಾಗ ಅಂತ ಹೇಳ್ಬೋದು ಇವತ್ತು ಜಿಯೋ ಸರ್. ಯಾಕಂದರೆ ನಮ್ಮ ಎಲ್ಲ ಈ ಮನೆಗಳ ಕಾರ್ಯಕ್ರಮ ಇರ್ಬೋದು, ಇಲ್ಲ ಬೇರೆ ಬೇರೆ ಇದಕ್ಕೆ ಮಾರ್ಗದರ್ಶನ, ಒಂದು ಉತ್ತಮ ಮಾರ್ಗದರ್ಶನ, ಹೀಗೆ ಹೋದರೆ ಹೀಗೆ ಆಗ್ಬೋದು, ತಪ್ಪಿದಾಗ ಅವರನ್ನು ತಿದ್ದಿ ಈ ರೀತಿಯಾಗಿ ಹೋಗಬೇಕು, ಈ ರೀತಿಯಾಗಿ ಇರಬೇಕೆಂಬಂಥ ಮಾರ್ಗದರ್ಶನವನ್ನು ಕೊಟ್ಟಂತಹ ಜಿಯೋ ಸರ್ ಹಾಗೂ ಅವರ ಕುಟುಂಬಕ್ಕೆ, ಹಾಗೆ ಈ ಪುಸ್ತಕ ಬರೆದ ನಿಮಗೆ ನನ್ನ ಹೃದಯಾಂತರಾಳದ ಧನ್ಯವಾದ ಅರ್ಪಿಸ್ತೇನೆ ಸರ್. ಇದಕ್ಕೆ ಧನ್ಯವಾದ ಅಂತ ಹೇಳಲಿಕ್ಕಾಗೋದಿಲ್ಲ. ಇನ್ನು ಮುಂದೆ ಕೂಡ ನನ್ನ ಜೊತೆಯಲ್ಲಿರಬೇಕು, ಮಾರ್ಗದರ್ಶನ ನೀಡಬೇಕಂತ ಹೇಳ್ತಾ ಇದ್ದೇನೆ. ಅದೇ ರೀತಿ ಸ್ವರೂಪ್ರವರು 2-3 ವರ್ಷಗಳ ಹಿಂದೆ ನಮ್ಮ ಒಡನಾಡಿಯಾಗಿ ನಮಗೆ ಗೊತ್ತಿರಲಿಲ್ಲ ಅವರಿಷ್ಟು ಎತ್ತರಕ್ಕೆ ಇವತ್ತು ಆಗ್ತಾರಂತ. ಆದರೆ ಅವರಲ್ಲಿದ್ದಂಥ ಪ್ರತಿಭೆಯನ್ನು ಹೊರಗೆ ಹಾಕಲಿಕ್ಕೆ ಜಿಯೋ ಸರ್ ಅವರು ಕಾರಣ ಆಗಿದ್ದಾರೆ. ಅವರ ಕೌನ್ಸಿಲಿಂಗ್ ಮಾಡಿ ನಾವೊಂದು ಸಣ್ಣ ಸೇವೆ ಅವರಿಗೆ ಕೊಟ್ಟಿದ್ದೇವೆ, ಒಂದು ನಿಂತು ಅವರಿಗೆ ಜೀವನ ಮುಂದುವರಿಸಲಿಕ್ಕೆ ಬೇಕಾದ ಒಂದು ವೇದಿಕೆಯನ್ನು ಕೊಟ್ಟಿದ್ದೇವೆ. ಅದರ ಹಿಂದೆ ತುಂಬ ಜನರ ಸೇವೆ ಇದೆ, ತುಂಬ ಜನರ ಮಮತೆ ಇದೆ, ಮಮಕಾರ ಇದೆ. ಅದರ ಜೊತೆಯಲ್ಲಿ ಜಿಯೋ ಸರ ಕೌನ್ಸಿಲಿಂಗ್ ಇದೆ. ಅವರ ಒಂದು ಪಾಸಿಟಿವ್ ಥಿಂಕಿಂಗ್ನಲ್ಲಿ ಅವರು ಆ ಪುಸ್ತಕವನ್ನು ಬರೆದು ಇವತ್ತು ಅವರಿಗೆ ಒಂದು ಒಳ್ಳೆಯ, ಅವರೊಳಗೆ ಒಂದು ನಿಧಿ ಇದೆ, ಒಂದು ಬರಹಗಾರರ ಒಂದು ನಿಧಿ ಇದೆ ಅಂತ ತೋರಿಸಿಕೊಟ್ಟಿದ್ದಾರೆ. ಈ ಪುಸ್ತಕವನ್ನು ಬರೆದ ನಿಮಗೂ ಕೂಡ ಧನ್ಯವಾದವನ್ನು ಅರ್ಪಿಸ್ತೇನೆ ಸ್ವರೂಪ್ ಅವರೇ. ಅದೇ ರೀತಿ ಇದಕ್ಕೆ ಬರೆದಂಥ 11 ರೈಟ್ರುಗಳೆಲ್ಲರ ಹೆಸರು ನೋಡಿದ್ರೆ ಬಿಷಪ್ರವ್ರಿಗೆ ಇನ್ನೊಂದು ಕಾರ್ಯಕ್ರಮ ಇದೆ. ಅದೇ ರೀತಿ ನನ್ನ ಆತ್ಮೀಯ ಅಂತ ಹೇಳ್ಬೋದು, ನನ್ನ ಚಡ್ಡಿ ದೋಸ್ತು ಇಲ್ಲಿ ಸ್ಟ್ಯಾನ್ ಇದ್ದಾರೆ, ಅವರಿಗೂ ಕೂಡ ಇವತ್ತು ಹೆಚ್ಚಾಗಿ ನಾನು ಧನ್ಯವಾದ ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಟ್ರಸ್ಟಿಗಳಾದ ಪ್ರಕಾಶ್, ನನ್ನ ನಾದಿನಿ ಸಿಸ್ಟರ್ ಇಲ್ಲಿದ್ದಾರೆ, ಸಿಸ್ಟರ್ ಸಗಾಯ, ಅವರಿಗೂ ಕೂಡ ನಾನು ಧನ್ಯವಾದ ಅರ್ಪಿಸ್ತೇನೆ. ನಮ್ಮ JV ಡಿಮೆಲ್ಲರ್ ಅವರು ಕೂಡ ಒಂದು ಪುಸ್ತಕ ಮೊದಲು ಬರೆದು ವಜ್ರಹಾರ ಬರೆದು ಸ್ನೇಹಾಲಯಕ್ಕೆ ಒಂದು 15 ಲಕ್ಷ ರೂಪಾಯಿಯಷ್ಟು ಕಲೆಕ್ಷನ್ ಮಾಡಿಕೊಟ್ಟಿದ್ದಾರೆ. ಅವರಿಗೂ ಕೂಡ ನಾನು ಈ ವೇಳೆಯಲ್ಲಿ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ನಮ್ಮ ಜೊತೆಯಲ್ಲಿ ಚಿತ್ರದುರ್ಗದ ಫಾದರ್ ಇದ್ದಾರೆ, ಫಾದರ್ ಲ್ಯಾನ್ಸಿ, ನಿಮಗೂ ಕೂಡ ನಾನು ಧನ್ಯವಾದ ಅರ್ಪಿಸ್ತೇನೆ. ಅಪರೂಪವಾಗಿ ಕಾರ್ಯಕ್ರಮಕ್ಕೆ ನೀವು ಬಂದಿದ್ದೀರಾ. ಅದೇ ರೀತಿ ಮಾಧ್ಯಮ ಮಿತ್ರರಿದ್ದಾರೆ, ನಿಮಗೆಲ್ಲರಿಗೂ ನಿಮಗೂ ಕೂಡ ನಾನು ಧನ್ಯವಾದ ಅರ್ಪಿಸ್ತೇನೆ. ನಮ್ಮ MS ಗುತ್ತಿಗಾರ್ ಸರ್ ಇದ್ದಾರೆ, ಏನಪ್ಪಯದ ಅವರು HOD ಆಗಿದ್ದಾರೆ MSW ಡಿಪಾರ್ಟ್ಮೆಂಟಿನ. ನಮ್ಮ ಎಷ್ಟು ಕಾರ್ಯಕ್ರಮಗಳಲ್ಲಿ ಸ್ನೇಹಾಲಯದಲ್ಲಿ ಅವರು ವೈದ್ಯಕೀಯ ಸೌಲಭ್ಯವನ್ನೆಲ್ಲ ನಮಗೆ ಫ್ರೀಯಾಗಿ ಒದಗಿಸಿಕೊಡುವಂತಹ ನಮ್ಮೊಂದು ಆತ್ಮೀಯರು. ನಮ್ಮ ಯಾವುದೇ ಒಂದು ಕಾರ್ಯ ಇರಲಿ ಅವರು ನಮಗೆ ಹೆಲ್ಪ್ ಮಾಡ್ತಾರೆ, ಅವರಿಗೂ ಕೂಡ ನಾನು ಧನ್ಯವಾದ ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಫೆಲ್ಸಿಬಾಯಿ ಇದ್ದಾರೆ. ಫೆಲ್ಸಿಬಾಯಿ ನಾವು ಹಲವಾರು ವರ್ಷಗಳ ನಮ್ಮ ಒಡನಾಟ. ಇವತ್ತು ನೀವು ಇದಕ್ಕೆ ಲೇಖನ ಬರೆದು ಈ ಒಂದು ಸುಂದರವಾದ ಇದಕ್ಕೆ ಪರಿಚಯವನ್ನು, ಪುಸ್ತಕದ ಪರಿಚಯವನ್ನು ಮಾಡಿದ್ದೀರ, ನಿಮಗೂ ಕೂಡ ಧನ್ಯವಾದ ಅರ್ಪಿಸ್ತೇನೆ. ಇನ್ನೊಂದು ಹೇಳಲೇಬೇಕು, ನಾನು ಹಿಂದುಗಡೆ ಇದ್ದಾರೆ ನಮ್ಮ ರಫೀಕ್ ಮಾಸ್ಟರ್. ಯಾಕಂದರೆ ನಮ್ಮ ಕಳೆದ ಹಲವಾರು ವರ್ಷಗಳಿಂದ ನಮ್ಮ ಒಡನಾಟ, ನಮ್ಮೆಲ್ಲ ಕಾರ್ಯಕ್ರಮಗಳು ಸ್ನೇಹಾಲಯದ ಯಾವುದಿರಲಿ ಅವರು ನಿರೂಪಣೆ ಮಾಡುವುದು ಅವರೇ. ಯಾಕಂದರೆ ಅವರ ಒಂದು ಅದ್ಭುತವಾದ ಒಂದು ಪ್ರತಿಭೆ ಮತ್ತು ಮಾನವ ಸ್ನೇಹ ಅವರಿಗಿದೆ. ಅವರಿಗೆ ಜಾತಿ ಧರ್ಮ ಇಲ್ಲ. ಅವರೊಳಗೆ ಇರುವಂತಹ ಒಂದು ಆ ಪ್ರೀತಿ ನಮ್ಮನ್ನು ಯಾವಾಗಲೂ ಒಂದು ಕುಟುಂಬವಾಗಿ ನಮ್ಮನ್ನು ಒಂದು ಒಗ್ಗೂಡಿಸಿದೆ. ಜಾತಿ ಧರ್ಮದ ವಿಷಯದಲ್ಲೇ ಆಗಲಿ, ಅವರು ಮಾಡುವಂತಹ ಅವರ ಧರ್ಮದಲ್ಲೇ ಆಗಲಿ, ಅವರ ಧರ್ಮವನ್ನು ಒಗ್ಗೂಡಿಸುವ ಕಾರ್ಯಕ್ರಮಗಳು, ಬೇರೆ ಬೇರೆ ಸಮುದಾಯ ಒಗ್ಗೂಡಿಸುವ ಕಾರ್ಯಕ್ರಮಗಳು ನಮಗೆ ಸ್ಫೂರ್ತಿ ತಂದಿವೆ ಸರ್. ನಿಮ್ಮನ್ನು ನಾವು ಕೇಳಿಕೊಂಡು ನಿರೂಪಣೆ ಮಾಡ್ಬೋದಾ? ಅವರು ಯಾವುದೇ ಹಿಂದೆ ಮುಂದೆ ನೋಡಿದರೆ ನನ್ನ ಸೌಭಾಗ್ಯ ಅಂತೇಳಿ ಅವರು ಒಪ್ಪಿಕೊಂಡಿದ್ದಾರೆ. ನಿಮಗೂ ಕೂಡ ಈ ಕಾರ್ಯಕ್ರಮ ಚೆನ್ನಾಗಿ ನಿರೂಪಣೆ ಮಾಡಿದ್ದಕ್ಕಾಗಿ ಧನ್ಯವಾದ ಅರ್ಪಿಸ್ತೇನೆ ಸರ್. ಥ್ಯಾಂಕ್ ಯು ವೆರಿ ಮಚ್. ಅದೇ ರೀತಿ ನಮ್ಮ ಸ್ನೇಹಾಲಯ ಟೀಮ್ ಇದೆ, ಇಲ್ಲಿ ಜೈನ್ ಇದ್ದಾರೆ, ನಮಗೆ ಇದು ಲೈವ್ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿ ನವೀನ್, ಅದೇ ರೀತಿ ಅರುಣ್, ಅದೇ ರೀತಿ ನನ್ನ ಮಗ ಜೋವಿಯಲ್, ನಿಮಗೆಲ್ಲರಿಗೂ ಧನ್ಯವಾದವನ್ನು ಹೇಳುತ್ತಾ, ಎಲ್ಲರಿಗೂ ಮಗದೊಮ್ಮೆ ಯಾರು ಬಿಟ್ಟು ಹೋಗಿದರೆ ದಯವಿಟ್ಟು ಕ್ಷಮಿಸಿ. ನಿಮಗೆಲ್ಲರಿಗೂ ಸಿಸ್ಟ್ರಿಗೆ ಹೇಳಿದೆ, ನಾನು ಸಿಸ್ಟ್ರಿಗೆ ಧನ್ಯವಾದ. ನನ್ನ ಪತ್ನಿ ನನ್ನೆಲ್ಲ ಕಷ್ಟಗಳನ್ನು ಸಹಿಸುವ, ನಮ್ಮ ಎಲ್ಲದಕ್ಕೆ ಸಾಥ್ ಕೊಡೋ ನನ್ನ ಪತ್ನಿ ಕೂಡ ಧನ್ಯವಾದವನ್ನು ಹೇಳುತ್ತಾ, ಈ ಒಂದು ಕಾರ್ಯಕ್ರಮಕ್ಕೆ ಧನ್ಯವಾದವನ್ನು ಹೇಳುತ್ತಾ ಧನ್ಯವಾದ. ಥ್ಯಾಂಕ್ ಯು. ಜೈ ಕೃಷ್ಣ. ಧನ್ಯವಾದಗಳು ಬ್ರದರ್ ಜೋಸೆಫ್ ಅವರು ಮನದಾಳದ ಮಾತನ್ನು ನಮ್ಮೊಟ್ಟಿಗೆ ಹಂಚಿಕೊಂಡಿದ್ದಾರೆ. ಮಾಧ್ಯಮದ ಮಿತ್ರರಿಗೂ ಕೂಡ ನಾವು ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇವೆ. ಸ್ವರೂಪ್ರವರು ಈಗಾಗಲೇ ನಿಮಗೆ ಗೊತ್ತಿರ್ಬೋದು, ಸೈಂಟ್ ಅಲೋಸಿಸ್ನ ಸ್ಟೂಡೆಂಟ್ ಅವರು. ಅವರ ಪುಸ್ತಕ ಅರವಿಂದ ಅಡಿಗ, ಅವರ ಪುಸ್ತಕಕ್ಕೆ ಬೂಕರ್ ಅವಾರ್ಡ್ ಬಂದಿದೆ, ದ ವೈಟ್ ಟೈಗರ್. ಈಸ್ ದ ಯಂಗೆಸ್ಟ್ ರಿಸಿಪೆಂಟ್ ಆಫ್ ಬೂಕರ್ ಅವಾರ್ಡ್. ಬಹುಶಃ ನಾಳೆ ನೀವು ಕೂಡ ಬೂಕರ್ ಅವಾರ್ಡ್ ತಗೊಳ್ಬೋದು. ಆ ಪ್ರತಿಭೆ ನಿಮ್ಮಲ್ಲಿದೆ, ಅದಕ್ಕೆ ವೇದಿಕೆ ಇವತ್ತು ಹಾಕಿದೆ. ನಿಮ್ಮ ಪುಸ್ತಕ ಪ್ರಥಮವಾಗಿ ಧರ್ಮಾಧ್ಯಕ್ಷರಿಂದ ಬಿಡುಗಡೆಗೊಂಡಿದೆ. ಸೊ ಅದೆಲ್ಲ ನಿಮಗೊಂಥರ ಮೋಟಿವೇಶನ್, ಇನ್ಸ್ಪಿರೇಷನ್. ಇದನ್ನು ಪಾಸಿಟಿವ್ ಆಗಿ ತಗೊಳ್ಳಿ, ಬರೆಯಿರಿ, ಬೆಳೆಯಿರಿ. ಕೊನೆಯದಾಗಿ ನಮ್ಮ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಒಬ್ಬ ಶ್ರೇಷ್ಠ ನಟನ ಮನೆಯ ಹೆಸರು ಸುಮ್ಮನೆ ಅಂತ. ಹಾಗೆ ಕೇಳಿದರು, ನಿಮ್ಮ ಮನೆಗೆ ಯಾಕೆ ನೀವು ಸುಮ್ಮನೆ ಅಂತ ಹೆಸರಿಟ್ಟದ್ದು ಅಂತೇಳಿ. ಅದಕ್ಕೆ ಅವ್ರು ಹೇಳ್ತಾರೆ, ಈ ಮನೆ ಸುಮ್ಮನೆ, ಅಲ್ಲಿದೆ ನಮ್ಮ ಮನೆ ಅಂತೇಳಿ. ಅದ ಕಾರಣ ಇಲ್ಲಿರುವ ಎಲ್ಲ ಮನೆಗಳು ಅಷ್ಟೇ ಸುಮ್ಮನೆ.
ನಾವೊಂದು ಪರ್ಮನೆಂಟ್ ಮನೆಗೆ ಹೋಗ್ಲಿಕ್ಕಿದೆ, ಅದು ನಮ್ಮನೆ. ಆ ನಮ್ಮನೆ ಅದು ಬೆಳಗಬೇಕು, ಅಲ್ಲಿ ನಾವು ವಿಜಯಿಗಳಾಗಬೇಕು. ಅದಕ್ಕೆ ಬೇಕಾದ ತಯಾರಿ ನಾವು ಇವತ್ತು ಮಾಡ್ತಾ ಇದ್ದೇವೆ. ಸಮಾಜ ಸೇವೆ ಎಂಬುದು ಒಂದು ಔದಾರ್ಯ ಅಲ್ಲ, ಅದು ನಮ್ಮ ಧಾರ್ಮಿಕ ಕರ್ತವ್ಯ. ಇಟ್ ಈಸ್ ಅವರ್ ರಿಲಿಜಿಯಸ್ ಡ್ಯೂಟಿ. ಅದನ್ನು ನಾವು ಮಾಡ್ತಾ ಇದ್ದೇವೆ. ಇದಕ್ಕಾಗಿ ಯಾವ ಪ್ರಶಸ್ತಿ, ಸನ್ಮಾನ, ಪುರಸ್ಕಾರ, ಗೌರವ, ವೇದಿಕೆ ಯಾವುದು ಬೇಡ. ಎಲ್ಲವೂ ಸರ್ವಶಕ್ತನ ಪಾಲಿಗೆ, ಸರ್ವಶಕ್ತನಾಳ ಕೊಟ್ಟರೆ ಸಾಕು ಅಂತ ನಾವು ತಿಳ್ಕೊಂಡವರು. ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು. ವಸುದೈವ ಕುಟುಂಬಕಂ. ಥ್ಯಾಂಕ್ ಯು. ಜೈ ಹಿಂದ್.